ನೀವು ಕೇವಲ 20% ಕೆಲಸ ಮಾಡಿ ನಿಮ್ಮ ಜೀವನದ 80% ಯಶಸ್ಸನ್ನು ಸಾಧಿಸಬಹುದು ಎಂದು ನಿಮಗೆ ತಿಳಿದಿದೆಯೇ? ನಿಮ್ಮೆಲ್ಲರ ಶ್ರಮವನ್ನು ಕಡಿಮೆ ಮಾಡಿ ಆದರೆ ಫಲಿತಾಂಶಗಳನ್ನು ಅತಿ ಹೆಚ್ಚು ಮಾಡುವ ಒಂದು ಪ್ರಬಲ ರಹಸ್ಯ ಸೂತ್ರವಿದೆ. ಅದುವೇ ರಿಚರ್ಡ್ ಕೋಚ್ ಅವರ ಮಹಾಕೃತಿ ದಿ ನದ್ ಪ್ರಿನ್ಸಿಪಲ್. ಪುಸ್ತಕಧಾರೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವು ನಿಮ್ಮೆಲ್ಲರಿಗಾಗಿ ಪ್ರತಿ ವಾರವೂ ಜೀವನವನ್ನು ಬದಲಾಯಿಸುವ ಸಾಮರ್ಥ್ಯ ಹೊಂದಿರುವ ಪುಸ್ತಕಗಳ ಸಾರಾಂಶಗಳನ್ನು ಹೊತ್ತು ತರುತ್ತೇವೆ. ನಮ್ಮ ಉದ್ದೇಶ ಕೇವಲ ಮಾಹಿತಿಯನ್ನು ನೀಡುವುದಲ್ಲ, ಬದಲಿಗೆ ನಿಮ್ಮ ಆಲೋಚನಾ ವಿಧಾನ ಮತ್ತು ಜೀವನ ಶೈಲಿಯನ್ನು ಸಕಾರಾತ್ಮಕವಾಗಿ ರೂಪಿಸುವಂತಹ ಒಳನೋಟಗಳನ್ನು ಒದಗಿಸುವುದಾಗಿದೆ. ಇಂದಿನ ನಮ್ಮ ಚರ್ಚೆ ನಿಮ್ಮೆಲ್ಲರ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಗಮನಾರ್ಹ ಬದಲಾವಣೆ ತರಬಲ್ಲ ಒಂದು ಸಾರ್ವಕಾಲಿಕ ತತ್ವದ ಕುರಿತಾಗಿದೆ. ಆದ್ದರಿಂದ ದಯವಿಟ್ಟು ನಿಮ್ಮೆಲ್ಲರ ಅಮೂಲ್ಯ ಸಮಯವನ್ನು ಕೊಂಚ ನಮಗಾಗಿ ಮೀಸಲಿಟ್ಟು ಈ ಜ್ಞಾನದ ಪಯಣದಲ್ಲಿ ನಮ್ಮೊಂದಿಗೆ ಸಾಗಿರಿ. ಅಧ್ಯಾಯ 1 ನಮ್ಮ ಸೂತ್ರಕ್ಕೆ ಸ್ವಾಗತ. ವೆಲ್ಕಮ್ ಟು ದಿ 80-20 ಪ್ರಿನ್ಸಿಪಲ್. ನಿಮ್ಮೆಲ್ಲರೂ ಏನಾದರೂ ಗಮನಿಸಿದ್ದೀರಾ? ನಮ್ಮ ಜೀವನದಲ್ಲಿ ಹೆಚ್ಚಿನ ವಿಷಯಗಳು ಸಮತೋಲನದಲ್ಲಿರುವುದಿಲ್ಲ. ಅವು ಸಮನಾಗಿ ಹಂಚಿಕೆಯಾಗಿಲ್ಲ, ಬದಲಿಗೆ ಅಸಮಾನವಾಗಿ ವಿತರಿಸಲ್ಪಟ್ಟಿರುತ್ತವೆ. ಕೆಲವರು ಮಾತ್ರ ದಿನದ 24 ಗಂಟೆಗಳನ್ನು ಹೊಂದಿದ್ದರೂ ಉಳಿದವರಿಗಿಂತ ಬಹಳಷ್ಟು ಹೆಚ್ಚು ಯಶಸ್ವಿಯಾಗಲು ಹೇಗೆ ಸಾಧ್ಯ? ಒಂದು ವ್ಯವಹಾರದಲ್ಲಿ ಕೇವಲ ಕೆಲವು ಆಯ್ದ ಗ್ರಾಹಕರು ಮಾತ್ರ 80% ಲಾಭವನ್ನು ಏಕೆ ತರುತ್ತಾರೆ? ಉಳಿದವರು ಕೇವಲ ನಾಮಮಾತ್ರದ ಕೊಡುಗೆ ನೀಡುತ್ತಾರೆ. ಈ ಅನಿರೀಕ್ಷಿತ ಆದರೆ ಅಡಗುವ ಮಾದರಿಗಳನ್ನು ವಿವರಿಸಲು ರಿಚರ್ಡ್ ಕೋಚ್ ಅವರು ಒಂದು ಕಣ್ಣು ತೆರೆಸುವ ತತ್ವವನ್ನು ಜಗತ್ತಿಗೆ ನೀಡಿದರು. ಅದೇ ದ ಪ್ರಿನ್ಸಿಪಲ್ ಅಥವಾ ಮರದರ್ ಸೂತ್ರ. ಈ ಸೂತ್ರವು ನಮಗೆ ಜೀವನದಲ್ಲಿ ಸಿಗುವ ಫಲಿತಾಂಶಗಳು ನಾವು ಹಾಕುವ ಪ್ರಯತ್ನಕ್ಕೆ ಸಮವಾಗಿರುವುದಿಲ್ಲ ಎಂದು ಬೋಧಿಸುತ್ತದೆ. ವಾಸ್ತವವಾಗಿ ನಮಗೆ ಬರುವ 80% ಫಲಿತಾಂಶಗಳು ಕೇವಲ 20% ಪ್ರಯತ್ನಗಳಿಂದ ಮಾತ್ರ ಬರುತ್ತವೆ. ಇದು ಕೇವಲ ವ್ಯಾಪಾರೋದ್ಯಮಕ್ಕೆ ಸೀಮಿತವಾದ ನಿಯಮವಲ್ಲ. ಇದು ನಿಮ್ಮೆಲ್ಲರ ವೃತ್ತಿಜೀವನ, ಹಣಕಾಸು, ಆರೋಗ್ಯ, ಸಂಬಂಧಗಳು ಮತ್ತು ವೈಯಕ್ತಿಕ ಬೆಳವಣಿಗೆಯ ಪ್ರತಿಯೊಂದು ಅಂಶಕ್ಕೂ ಅನ್ವಯಿಸುತ್ತದೆ. ನಾವು ಸಾಮಾನ್ಯವಾಗಿ ಹೆಚ್ಚು ಶ್ರಮ ವಹಿಸಿದರೆ ದೊಡ್ಡ ಫಲಿತಾಂಶಗಳು ಬರುತ್ತವೆ ಎಂದು ನಂಬುತ್ತೇವೆ. ಆದರೆ ಸತ್ಯಾಂಶವು ಇದಕ್ಕೆ ತದ್ವಿರುದ್ಧವಾಗಿದೆ. ಜಗತ್ತಿನ ಪ್ರತಿಯೊಂದು ದೊಡ್ಡ ಯಶಸ್ಸಿನ ಹಿಡಿಯೂ ಈ ನದ್ ನಿಯಮವು ಮೌನವಾಗಿ ಕೆಲಸ ಮಾಡುತ್ತಿರುತ್ತದೆ. ಕೆಲವು ಪ್ರಖರ ಉದಾಹರಣೆಗಳನ್ನು ಗಮನಿಸೋಣ. ಸಂಪತ್ತು. ಜಗತ್ತಿನ ಒಟ್ಟು ಸಂಪತ್ತಿನ 80% ಕೇವಲ 20% ಜನರ ಬಳಿ ಮಾತ್ರ ಕೇಂದ್ರೀಕೃತವಾಗಿದೆ. ವ್ಯವಹಾರ ಲಾಭ. ಯಾವುದೇ ಕಂಪನಿಯ 80% ಲಾಭವು ಕೇವಲ 20% ಉತ್ಪನ್ನಗಳು ಅಥವಾ ನಿರ್ದಿಷ್ಟ ಗ್ರಾಹಕರಿಂದ ಬರುತ್ತದೆ. ಸಂತೋಷ. ನಮ್ಮ 80% ಸಂತೋಷವು ಕೇವಲ 20% ಆಯ್ದ ಚಟುವಟಿಕೆಗಳಿಗೆ ಅಥವಾ ಸಂಬಂಧಗಳಿಗೆ ಸಂಬಂಧಿಸಿದೆ. ಆದರೆ ನಾವು ಸಾಮಾನ್ಯವಾಗಿ ಈ ಸೂಕ್ಷ್ಮಾಂಶಗಳನ್ನು ನಿರ್ಲಕ್ಷಿಸಿ ಬಿಡುತ್ತೇವೆ. ನಮ್ಮ ಯಶಸ್ಸು ಮತ್ತು ಸಂತೋಷದ ಮೇಲೆ ಕಡಿಮೆ ಪ್ರಭಾವ ಬೀರುವ ಅಂತಹ ವಿಷಯಗಳಿಗಾಗಿ ನಮ್ಮ ಶಕ್ತಿ ಮತ್ತು ಸಮಯವನ್ನು ಅನಗತ್ಯವಾಗಿ ವ್ಯಯ ಮಾಡುತ್ತಿರುತ್ತೇವೆ. ಈಗ ನೀವೇ ಯೋಚಿಸಿ, ನಿಮ್ಮೆಲ್ಲರ 80% ಯಶಸ್ಸಿಗೆ ಕಾರಣವಾಗುವ ಆ 20% ಮಹತ್ವ ಕೆಲಸಗಳನ್ನು ನೀವು ಗುರುತಿಸಿದರೆ ಏನಾಗಬಹುದು? ಆ ನಿರ್ದಿಷ್ಟ ಕೆಲಸಗಳ ಮೇಲೆ ಮಾತ್ರ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿದರೆ ಕಡಿಮೆ ಶ್ರಮದಲ್ಲಿ ಹೆಚ್ಚು ಯಶಸ್ಸು ಸಾಧಿಸಬಹುದಲ್ಲವೇ? ಇದೇ ನದ ಸೂತ್ರದ ನಿಜವಾದ ಶಕ್ತಿ ಮತ್ತು ಮಾಂತ್ರಿಕತೆ. ರಿಚರ್ಡ್ ಕೋಚ್ ಅವರು ಈ ಪುಸ್ತಕ ಬರೆಯುವ ಮುನ್ನ ಅನೇಕ ಯಶಸ್ವಿ ಉದ್ಯಮಿಗಳು, ಚಿಂತಕರು ಮತ್ತು ದೊಡ್ಡ ವ್ಯಕ್ತಿಗಳ ಜೀವನವನ್ನು ಆಳವಾಗಿ ಅಧ್ಯಯನ ಮಾಡಿದರು. ಈ ಸೂತ್ರವನ್ನು ಅರ್ಥಮಾಡಿಕೊಂಡು ಅಳವಡಿಸಿಕೊಂಡವರು ಇತರರಿಗಿಂತ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದಿದ್ದಾರೆ ಎಂದು ಅವರು ಕಂಡುಕೊಂಡರು. ಇಂತಹ ಜನರು ತಮ್ಮ 80% ನಿಷ್ಪ್ರಯೋಜಕ ಪ್ರಯತ್ನಗಳನ್ನು ನಿವಾರಿಸಿ ನಿಜವಾದ ಬದಲಾವಣೆಯನ್ನು ತರುವ ಆ 20% ಪರಿಣಾಮಕಾರಿ ವಿಷಯಗಳ ಮೇಲೆ ಮಾತ್ರ ಗಮನ ಹರಿಸುತ್ತಾರೆ. ಕೆಲವರು ಕಡಿಮೆ ಸಮಯದಲ್ಲಿ ಏಕೆ ಶ್ರೀಮಂತರಾಗುತ್ತಾರೆ, ಆದರೆ ಉಳಿದವರು ಜೀವನದುದ್ದಕ್ಕೂ ಏಕೆ ಹೆಣಗಾಡುತ್ತಾರೆ? ಇದಕ್ಕೆಲ್ಲ ಕಾರಣ ಕೇವಲ ಹಾರ್ಡ್ ವರ್ಕ್ ಮಾತ್ರವಲ್ಲ, ಬದಲಿಗೆ ಸ್ಮಾರ್ಟ್ ವರ್ಕ್, ಅಂದರೆ ಸರಿಯಾದ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸುವುದು. ನಿಮ್ಮೆಲ್ಲರ ಜೀವನದ ಬಗ್ಗೆಯೂ ಯೋಚಿಸಿ ನೋಡಿ. ಫಲಿತಾಂಶ ಕೊಡದ ಕೆಲಸಗಳ ಮೇಲೆ ನೀವು ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡುತ್ತಿದ್ದೀರಾ? ನಿಮ್ಮ 80% ಗುರಿಗಳನ್ನು ಪೂರೈಸಲು ಸಹಾಯ ಮಾಡುವ ಆ 20% ಪ್ರಯತ್ನಗಳನ್ನು ನೀವು ಗುರುತಿಸಬಹುದೇ? ಈ ಸೂತ್ರವು ಕೇವಲ ಒಂದು ಸಿದ್ಧಾಂತವಲ್ಲ, ಬದಲಿಗೆ ಇದು ವೈಜ್ಞಾನಿಕವಾಗಿ ಸಾಬೀತಾದ ಒಂದು ನಿಯಮವಾಗಿದೆ. ಇದನ್ನು ಪ್ಯಾರೆಟೋ ಪ್ರಿನ್ಸಿಪಲ್ ಎಂದು ಕರೆಯುತ್ತಾರೆ. ನೀವು ವಿದ್ಯಾರ್ಥಿಯಾಗಿರಲಿ, ಉದ್ಯಮದ ಮಾಲೀಕರಾಗಿರಲಿ, ಉದ್ಯೋಗಿಯಾಗಿರಲಿ ಅಥವಾ ವೈಯಕ್ತಿಕ ಜೀವನವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಬಯಸುವ ಯಾರೇ ಆಗಿರಲಿ, ಈ ತತ್ವವು ನಿಮ್ಮೆಲ್ಲರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಬಲ್ಲದು. ಅಧ್ಯಾಯ 2 ಚಿಂತನೆಯನ್ನು ಅಳವಡಿಸಿಕೊಳ್ಳುವುದು ಹೇಗೆ? ಹೌ ಟು ಥಿಂಕ್ 80-20. ನಿಮ್ಮೆಲ್ಲರೂ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಷಯವನ್ನು ಸಮತೋಲನದಲ್ಲಿಡಲು ಪ್ರಯತ್ನಿಸುತ್ತಿದ್ದೀರಾ? ಕಠಿಣ ಪರಿಶ್ರಮದ ಹೊರತಾಗಿಯೂ ಯಶಸ್ಸು ನಿಮ್ಮಿಂದ ದೂರವಿದೆ ಎಂದು ನಿಮಗೆ ಅನ್ನಿಸುತ್ತಿದೆಯೇ? ಹಾಗಿದ್ದರೆ ಇದಕ್ಕೆ ಪ್ರಮುಖ ಕಾರಣವೇನೆಂದರೆ ನೀವು ಇನ್ನೂ ಚಿಂತನೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿಲ್ಲ ಎಂದರ್ಥ. ಈ ಅಧ್ಯಾಯವು ನಿಮ್ಮೆಲ್ಲರ ಆಲೋಚನೆಯ ವಿಧಾನವನ್ನು ನದ ಸೂತ್ರದ ಪ್ರಕಾರ ಹೇಗೆ ಬದಲಾಯಿಸುವುದು ಮತ್ತು ಕಡಿಮೆ ಶ್ರಮದಲ್ಲಿ ಗರಿಷ್ಠ ಯಶಸ್ಸನ್ನು ಹೇಗೆ ಪಡೆಯುವುದು ಎಂಬುದನ್ನು ವಿವರಿಸುತ್ತದೆ. ನಮ್ಮಲ್ಲಿ ಹೆಚ್ಚಿನವರು ನಾವು 10 ಗಂಟೆ ಕೆಲಸ ಮಾಡಿದರೆ 5 ಗಂಟೆ ಕೆಲಸ ಮಾಡುವುದಕ್ಕಿಂತ ಹೆಚ್ಚು ಫಲಿತಾಂಶ ಸಿಗುತ್ತದೆ ಎಂದು ನಂಬುತ್ತೇವೆ. ಆದರೆ ರಿಚರ್ಡ್ ಕೋಚ್ ಈ ಸಾಂಪ್ರದಾಯಿಕ ಆಲೋಚನೆಯು ಸಂಪೂರ್ಣವಾಗಿ ಪ್ರಶ್ನಿಸುತ್ತಾರೆ.
ಅವರು ಹೇಳುವ ಪ್ರಕಾರ ಈ ಜಗತ್ತು ಸಮತೋಲಿತ ಪ್ರಯತ್ನಗಳಿಂದ ನಡೆಯುತ್ತಿಲ್ಲ, ಬದಲಿಗೆ ಅಸಮತೋಲಿತ ಫಲಿತಾಂಶಗಳಿಂದ ನಡೆಯುತ್ತಿದೆ. ನಮ್ಮ 80% ಫಲಿತಾಂಶಗಳು ಕೇವಲ 20% ಪ್ರಯತ್ನಗಳಿಂದ ಬರುತ್ತಿರುವಾಗ ನಾವು ಈ ಸತ್ಯವನ್ನು ಅರ್ಥಮಾಡಿಕೊಳ್ಳುವವರೆಗೆ ಆ ಪ್ರಾಯೋಗಿಕವಾಗಿ ಯಾವುದೇ ಮಹತ್ವವಿಲ್ಲದ 10% ಪ್ರಯತ್ನಗಳಿಗಾಗಿ ನಮ್ಮ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡುತ್ತಲೇ ಇರುತ್ತೇವೆ. ಈ ನದ ಚಿಂತನೆಯ ಅಗತ್ಯ ನಮಗೇಕಿದೆ? ಕಾರಣ ಬಹಳ ಸರಳ. ಇದು ಕೇವಲ ಕಠಿಣ ಪರಿಶ್ರಮವನ್ನಲ್ಲ, ಬದಲಿಗೆ ಬುದ್ಧಿವಂತಿಕೆಯ ಕೆಲಸವನ್ನು ಸ್ಮಾರ್ಟ್ ವರ್ಕ್ ಕಲಿಸುತ್ತದೆ. ಉದಾಹರಣೆಗೆ, ನಿಮ್ಮ ವ್ಯವಹಾರದಲ್ಲಿ 80% ಲಾಭಕ್ಕೆ ಜವಾಬ್ದಾರರಾಗಿರುವ ಆ 20% ಗ್ರಾಹಕರನ್ನು ನೀವು ಗುರುತಿಸಿದರೆ ನಿಮ್ಮ ವ್ಯವಹಾರವು ಅತಿ ವೇಗವಾಗಿ ಬೆಳೆಯುವುದಿಲ್ಲವೇ? ಹಾಗೆಯೇ ನಿಮ್ಮೆಲ್ಲರಿಗೆ 80% ಸಂತೋಷವನ್ನು ನೀಡುವ ಆ 20% ಜನರನ್ನು ಅಥವಾ ಚಟುವಟಿಕೆಗಳನ್ನು ನೀವು ಕಂಡುಕೊಂಡರೆ ನಿಮ್ಮ ಜೀವನವು ಹೆಚ್ಚು ಶಾಂತಿಯುತ ಮತ್ತು ಪೂರ್ಣವಾಗುವುದಿಲ್ಲವೇ? ಇದೇ ಮನಸ್ಥಿತಿಯ ನಿಜವಾದ ಶಕ್ತಿ. ನೀವು ಈ ಚಿಂತನೆಯನ್ನು ಅಳವಡಿಸಿಕೊಂಡಾಗ ನೀವು ಪ್ರತಿ ನಿರ್ಧಾರವನ್ನು ಒಂದು ಕಾರ್ಯತಂತ್ರದ ದೃಷ್ಟಿಕೋನದಿಂದ ನೋಡಲು ಪ್ರಾರಂಭಿಸುತ್ತೀರಿ. ನೀವು ಪ್ರತಿಯೊಂದನ್ನು ಸಮಾನವಾಗಿ ಮುಖ್ಯವೆಂದು ಪರಿಗಣಿಸುವುದನ್ನು ನಿಲ್ಲಿಸುತ್ತೀರಿ. ಬದಲಿಗೆ ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಮೌಲ್ಯವನ್ನು ಸೃಷ್ಟಿಸುತ್ತಿರುವ ವಿಷಯಗಳು ಯಾವುವು ಮತ್ತು ನಿಮ್ಮ ಶಕ್ತಿಯನ್ನು ಕೇವಲ ಹೀರಲು ಕಾರಣವಾಗುವ ವಿಷಯಗಳು ಯಾವುವು ಎಂದು ಪ್ರಶ್ನಿಸಲು ಆರಂಭಿಸುತ್ತೀರಿ. ಈ ಚಿಂತನೆಯೇ ನಿಮ್ಮನ್ನು ಒಬ್ಬ ಕಾರ್ಯತಂತ್ರದ ಚಿಂತಕರನ್ನಾಗಿ ಮಾಡುತ್ತದೆ, ಕಡಿಮೆ ಸಂಪನ್ಮೂಲಗಳನ್ನು ಬಳಸಿ ಬೃಹತ್ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ನೀವು ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಯಾಗಿದ್ದರೆ ಪ್ರತಿ ಅಧ್ಯಾಯಕ್ಕೂ ಸಮಾನವಾದ ಪ್ರಾಮುಖ್ಯತೆ ನೀಡಬೇಕೆ? ಖಂಡಿತ ಇಲ್ಲ. ನದ ಚಿಂತನೆಯು ಹೀಗೆ ಹೇಳುತ್ತದೆ: 80% ಪ್ರಶ್ನೆಗಳು ಬರುವ ಸಾಧ್ಯತೆ ಇರುವ 20%ದಷ್ಟು ಪ್ರಮುಖ ವಿಷಯಗಳನ್ನು ಗುರುತಿಸಿ. ಇದರಿಂದ ನಿಮ್ಮ ಅಧ್ಯಯನವು ಸ್ಮಾರ್ಟ್ ಆಗುತ್ತದೆ ಮತ್ತು ಫಲಿತಾಂಶಗಳು ಹೆಚ್ಚು ಪರಿಣಾಮಕಾರಿಯಾಗುತ್ತವೆ. ಇನ್ನೊಂದು ಕಠಿಣ ವಾಸ್ತವದ ಬಗ್ಗೆ ಯೋಚಿಸಿ. ನಾವು ಇಡೀ ದಿನ ಸಾಮಾಜಿಕ ಮಾಧ್ಯಮವನ್ನು ನೋಡುತ್ತಾ, ನಮ್ಮನ್ನು ಕೆಳಗೆ ಎಳೆಯುವ ಜನರೊಂದಿಗೆ ಸಮಯ ಕಳೆಯುತ್ತಾ ಮತ್ತು ನಮ್ಮ ಜೀವನದ ಗುಣಮಟ್ಟದ ಮೇಲೆ ಯಾವುದೇ ಪ್ರಾಯೋಗಿಕ ಪರಿಣಾಮ ಬೀರದ ಕೆಲಸಗಳಲ್ಲಿ ತೊಡಗಿರುತ್ತೇವೆ. ಆದರೆ ನಾವು ನನ್ನ ಮನಸ್ಥಿತಿಯನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಫಿಲ್ಟರ್ ಮಾಡಲು ಕಲಿತರೆ ನಮ್ಮ ಉತ್ಪಾದಕತೆ, ಪ್ರೊಡಕ್ಟಿವಿಟಿ, ಶಕ್ತಿ ಮತ್ತು ಸಂತೋಷವನ್ನು ಸಂಪೂರ್ಣವಾಗಿ ಪರಿವರ್ತಿಸಬಹುದು. ನೀವು ನಿಮ್ಮ ಇಡೀ ದಿನದ ಚಟುವಟಿಕೆಗಳನ್ನು ವಿಶ್ಲೇಷಿಸಿ ಮತ್ತು ನಿಮ್ಮ 80% ಯಶಸ್ಸಿಗೆ ಜವಾಬ್ದಾರರಾಗಿರುವ ಆ ಕೇವಲ 20% ಕೆಲಸಗಳ ಮೇಲೆ ಮಾತ್ರ ಗಮನ ಹರಿಸಿದರೆ ನಿಮ್ಮ ಜೀವನವು ಹೆಚ್ಚು ಸುಲಭ ಮತ್ತು ಹೆಚ್ಚು ಉತ್ಪಾದಕವಾಗುವುದಿಲ್ಲವೇ? ಈ ಅಸಮತೋಲಿತ ವಾಸ್ತವತೆಯನ್ನು ನೀವು ಒಪ್ಪಿಕೊಳ್ಳಲು ಪ್ರಾರಂಭಿಸಿದಾಗ ನಿಮ್ಮ ಅಮೂಲ್ಯವಾದ ಸಮಯ, ಶಕ್ತಿ ಮತ್ತು ಸಂಪನ್ಮೂಲಗಳನ್ನು ಗರಿಷ್ಠ ಪ್ರಭಾವಕ್ಕಾಗಿ ಬಳಸಲು ನೀವು ಕಲಿಯುತ್ತೀರಿ. ನಮ್ಮ ಮನಸ್ಥಿತಿಯನ್ನು ಅಳವಡಿಸಿಕೊಳ್ಳುವ ಮೊದಲ ಹೆಜ್ಜೆ ಏನೆಂದರೆ ಪರಿಣಾಮಕಾರಿತ್ವದೊಂದಿಗೆ ಗೀಳನ್ನು ಬೆಳೆಸುವುದು. ಇದರರ್ಥ ನೀವು ಮಾಡುವ ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಚಟುವಟಿಕೆಯನ್ನು ಒಂದು ಸರಳ ಪ್ರಶ್ನೆಯೊಂದಿಗೆ ನೋಡಬೇಕು. ಇದು ನಿಜವಾಗಿಯೂ ನನ್ನ ಜೀವನದಲ್ಲಿ ಯಾವುದೇ ವ್ಯತ್ಯಾಸವನ್ನು ತರುತ್ತಿದೆಯೇ? ಅಥವಾ ನಾನು ಇದನ್ನು ಮಾಡುತ್ತಿದ್ದೇನೆಂದರೆ ನನಗೆ ಚಿಕ್ಕಂದಿನಿಂದಲೂ ಹೀಗೆ ಮಾಡಲು ಕಲಿಸಲಾಗಿದೆ ಎಂಬ ಕಾರಣಕ್ಕಾಗಿಯೇ? ಒಂದು ವೇಳೆ ಯಾವುದಾದರೂ ಕೆಲಸವು ನಿಮ್ಮ 80% ಯಶಸ್ಸಿಗೆ ಯಾವುದೇ ಕೊಡುಗೆ ನೀಡುತ್ತಿಲ್ಲ ಎಂದಾದರೆ ಅದನ್ನು ನಿಜವಾಗಿಯೂ ಮಾಡಬೇಕಾದ ಅಗತ್ಯವಿದೆಯೇ? ಈ ಒಂದು ಪ್ರಶ್ನೆಯು ನಿಮ್ಮ ಸಂಪೂರ್ಣ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ನೀವು ಈ ಚಿಂತನೆಯನ್ನು ಅಳವಡಿಸಿಕೊಳ್ಳಲು ಪ್ರಾರಂಭಿಸಿದಾಗ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಆಗುವುದನ್ನು ಗಮನಿಸುವಿರಿ. ನೀವು ಕಡಿಮೆ ಶ್ರಮ ಹಾಕಿ ಹೆಚ್ಚು ಫಲಿತಾಂಶಗಳನ್ನು ಪಡೆಯುವಿರಿ. ನಿಮ್ಮ ಜೀವನದಲ್ಲಿ ಯಾವುದೇ ಮಹತ್ವದ ಮೌಲ್ಯವನ್ನು ಹೊಂದಿರದ ವಿಷಯಗಳಿಂದ ನೀವು ದೂರವಿರುತ್ತೀರಿ. ನೀವು ಉತ್ಪಾದಕತೆ ಮತ್ತು ಯಶಸ್ಸಿನ ಹೊಸ ಮಟ್ಟವನ್ನು ತಲುಪುತ್ತೀರಿ. ಮತ್ತು ಮುಖ್ಯವಾಗಿ, ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಮುಖ್ಯವಾದ ವಿಷಯಗಳ ಮೇಲೆ ಮಾತ್ರ ನಿಮ್ಮ ಸಮಯವನ್ನು ಕಳೆಯುವುದರಿಂದ ನೀವು ನಿಮ್ಮ ಜೀವನವನ್ನು ಮೊದಲಿನಕ್ಕಿಂತ ಹೆಚ್ಚು ಆನಂದಿಸಲು ಪ್ರಾರಂಭಿಸುತ್ತೀರಿ. ಅಧ್ಯಾಯ 3: ನಿಮ್ಮ ಕಾರ್ಯತಂತ್ರ ಏಕೆ ತಪ್ಪಾಗಿದೆ? Why your strategy is wrong. ನೀವು ಹಗಲು ರಾತ್ರಿ ಶ್ರಮಿಸುತ್ತಿದ್ದರೂ ನೀವು ನಿರೀಕ್ಷಿಸುವ ಯಶಸ್ಸು ಸಿಗುತ್ತಿಲ್ಲ ಎಂದು ನಿಮಗೆ ಎಂದಾದರೂ ಅನ್ನಿಸಿದೆಯೇ? ನೀವು ನಿಮ್ಮ ಜೀವನ, ವೃತ್ತಿಜೀವನ ಅಥವಾ ವ್ಯಾಪಾರಕ್ಕಾಗಿ ಆಯ್ಕೆ ಮಾಡಿದ ಕಾರ್ಯತಂತ್ರವು ಸರಿಯಾಗಿಯೇ ಇದೆ ಎಂದು ನೀವು ಭಾವಿಸಿದ್ದರೂ ಫಲಿತಾಂಶಗಳು ನಿಮ್ಮ ನಿರೀಕ್ಷೆಗಳನ್ನು ತಲುಪುತ್ತಿಲ್ಲ ಎಂದಾದರೆ ಬಹುಶಃ ನಿಮ್ಮ ಕಾರ್ಯತಂತ್ರವೇ ತಪ್ಪಾಗಿರಬಹುದು. ನಮ್ಮಲ್ಲಿ ಹೆಚ್ಚಿನವರು ಯಶಸ್ಸು ಗಳಿಸಲು ಸಾಂಪ್ರದಾಯಿಕ ಮಾರ್ಗವನ್ನು ಆರಿಸಿಕೊಳ್ಳುತ್ತೇವೆ. ಆದರೆ ರಿಚರ್ಡ್ ಕೋಚ್ ಹೇಳುವಂತೆ ಈ ಸಾಂಪ್ರದಾಯಿಕ ಕಾರ್ಯತಂತ್ರಗಳು ನಮ್ಮನ್ನು ಆಗಾಗ್ಗೆ ತಪ್ಪು ದಿಕ್ಕಿನಲ್ಲಿ ಕೊಂಡೊಯ್ಯುತ್ತವೆ. ನಮ್ಮ ಬೆಳವಣಿಗೆಗೆ ಅಲ್ಪ ಕೊಡುಗೆ ನೀಡುವ ವಿಷಯಗಳಿಗಾಗಿ ನಾವು ನಮ್ಮ ಸಮಯ, ಶಕ್ತಿ ಮತ್ತು ಸಂಪನ್ಮೂಲಗಳನ್ನು ವ್ಯಯ ಮಾಡುತ್ತೇವೆ. ಹಾಗಾಗಿಯೇ ಸರಿಯಾದ ವಿಷಯಗಳ ಮೇಲೆ ಗಮನ ಹರಿಸಲು ಮತ್ತು ಅನಗತ್ಯ ಶ್ರಮಕ್ಕೆ ವಿದಾಯ ಹೇಳಲು ನಾವು ನಮ್ಮಲ್ ಸೂತ್ರವನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ. ಸಾಂಪ್ರದಾಯಿಕ ಚಿಂತನೆ ನಮ್ಮನ್ನು ಏಕೆ ಹಿಂದುಳಿಯುವಂತೆ ಮಾಡುತ್ತದೆ ಮತ್ತು ನಮ್ಮ ಕಾರ್ಯತಂತ್ರಗಳನ್ನು ನಾವು ಏಕೆ ಬದಲಾಯಿಸಬೇಕು? ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಪಡೆಯಲು ನಾವು ಹೆಚ್ಚಾಗಿ ಹೀಗೆ ಯೋಚಿಸುತ್ತೇವೆ: ಹೆಚ್ಚು ಶ್ರಮ ವಹಿಸಬೇಕು, ಹೆಚ್ಚು ಸಮಯ ನೀಡಬೇಕು ಮತ್ತು ಹೆಚ್ಚು ಸಂಪನ್ಮೂಲಗಳನ್ನು ಹೂಡಿಕೆ ಮಾಡಬೇಕು. ಆದರೆ ನಮ್ಮ ದಿಕ್ಕೇ ತಪ್ಪಾಗಿದ್ದರೆ ನಾವು ಎಷ್ಟು ಪ್ರಯತ್ನಿಸಿದರೂ ಆ ದೊಡ್ಡ ಫಲಿತಾಂಶಗಳನ್ನು ಎಂದಿಗೂ ಪಡೆಯುವುದಿಲ್ಲ. ನೆನಪಿಡಿ, ಯಶಸ್ಸು ಎಂದರೆ ಕಠಿಣವಾಗಿ ಕೆಲಸ ಮಾಡುವುದಲ್ಲ, ಬದಲಿಗೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವುದು. ಜಗತ್ತಿನ ಹೆಚ್ಚಿನ ವ್ಯಾಪಾರಗಳು ಮತ್ತು ವ್ಯಕ್ತಿಗಳು ತಮ್ಮ ಕಾರ್ಯತಂತ್ರಗಳನ್ನು ಸರಿಯಾಗಿ ಆಲೋಚಿಸದೆ ಯೋಜಿಸುತ್ತಾರೆ.
ಅವರು ಎಲ್ಲ ವಿಷಯಗಳಿಗೂ ಸಮಾನ ಪ್ರಾಮುಖ್ಯತೆ ನೀಡಲು ಪ್ರಯತ್ನಿಸುತ್ತಾರೆ. ಆದರೆ ನಿಜವಾದ ಬೆಳವಣಿಗೆಯು ಕೆಲವು ಆಯ್ದ ವಿಷಯಗಳಿಂದ ಮಾತ್ರ ಬರುತ್ತದೆ. ಉದಾಹರಣೆಗೆ, ಅನೇಕ ವ್ಯವಹಾರಗಳು ತಮ್ಮ ಎಲ್ಲಾ ಗ್ರಾಹಕರನ್ನು ಒಂದೇ ರೀತಿಯಲ್ಲಿ ನಡೆಸಿಕೊಳ್ಳುತ್ತವೆ. ಆದರೆ ಸತ್ಯವೇನೆಂದರೆ, ಅವರ 80% ಲಾಭವು ಕೇವಲ 20% ಗ್ರಾಹಕರಿಂದ ಮಾತ್ರ ಬರುತ್ತದೆ. ಆದರೂ ಅವರು ವಾಸ್ತವವಾಗಿ ಯಾವುದೇ ನಿಜವಾದ ಲಾಭವನ್ನು ನೀಡದ ಆ 80% ಗ್ರಾಹಕರ ಮೇಲೆ ತಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುತ್ತಲೇ ಇರುತ್ತಾರೆ. ನಮ್ಮ ವೈಯಕ್ತಿಕ ಜೀವನದಲ್ಲಿಯೂ ನಾವು ಇದೇ ತಪ್ಪನ್ನು ಮಾಡುತ್ತೇವೆ. ನಮ್ಮ ನಿಜವಾದ ಯಶಸ್ಸು ಅಥವಾ ನೈಜ ಸಂತೋಷದೊಂದಿಗೆ ಯಾವುದೇ ಸಂಬಂಧವಿಲ್ಲದ ಚಟುವಟಿಕೆಗಳಲ್ಲಿ ನಮ್ಮ ಸಮಯ ಮತ್ತು ಶಕ್ತಿಯನ್ನು ಹೂಡಿಕೆ ಮಾಡುತ್ತೇವೆ. ನಮ್ಮ ಆಲೋಚನೆಯನ್ನು ನಾವು ಬದಲಾಯಿಸಿದರೆ ಏನಾಗಬಹುದು? ಯಾವ ಕಾರ್ಯತಂತ್ರವು ನಮಗೆ ಪ್ರಯೋಜನಕಾರಿ ಮತ್ತು ಯಾವುದು ನಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುತ್ತಿದೆ ಎಂದು ನಾವು ಅರ್ಥ ಮಾಡಿಕೊಂಡರೆ ನಾವು ವೇಗವಾಗಿ ಬೆಳವಣಿಗೆಯನ್ನು ಸಾಧಿಸಬಹುದಲ್ಲವೇ? ರಿಚರ್ಡ್ ಕೋಚ್ ಅವರು ಹೀಗೆ ಹೇಳುತ್ತಾರೆ, ನಾವು ಮೊದಲು ಯಾವ ವಿಷಯಗಳ ಮೇಲೆ ನಾವು ಹೆಚ್ಚು ಶ್ರಮ ವಹಿಸುತ್ತಿದ್ದೇವೆ, ಆದರೆ ಅದರಿಂದ ಯಾವುದೇ ದೊಡ್ಡ ಫಲಿತಾಂಶ ಬರುತ್ತಿಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು. ನಾವು ಈ ಸ್ಪಷ್ಟತೆಯನ್ನು ಅಭಿವೃದ್ಧಿಪಡಿಸಿದಾಗ ಮಾತ್ರ ನಾವು ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಯಶಸ್ವಿ ಜನರು ಮತ್ತು ದೊಡ್ಡ ಕಂಪನಿಗಳು ಇದನ್ನೇ ಮಾಡುತ್ತವೆ. ಅವರು ಪ್ರತಿಯೊಂದು ವಿಷಯದ ಮೇಲೆ ಸಮಾನವಾಗಿ ಶ್ರಮಿಸುವುದಿಲ್ಲ. ಬದಲಿಗೆ ಮೊದಲು ಯಾವ ವಿಷಯಗಳು ಹೆಚ್ಚು ಮೌಲ್ಯಯುತವಾಗಿವೆ ಎಂದು ಅವರು ಅರಿತುಕೊಳ್ಳುತ್ತಾರೆ ಮತ್ತು ನಂತರ ತಮ್ಮ ಗಮನವನ್ನು ಅವುಗಳ ಮೇಲೆ ಕೇಂದ್ರೀಕರಿಸುತ್ತಾರೆ. ಇದೇ ಕಾರಣಕ್ಕಾಗಿ ಕೆಲವು ಕಂಪನಿಗಳು ಕಡಿಮೆ ಸಂಪನ್ಮೂಲಗಳಿದ್ದರೂ ಮಾರುಕಟ್ಟೆಯಲ್ಲಿ ಮುಂಚೂಣಿಯಲ್ಲಿ ನಿಲ್ಲುತ್ತವೆ, ಆದರೆ ಉಳಿದ ಕಂಪನಿಗಳು ಹೆಣಗಾಡುತ್ತಲೇ ಇರುತ್ತವೆ. ಹೆಚ್ಚು ಯಾವಾಗಲೂ ಉತ್ತಮವಲ್ಲ. More is not always better. ನಮ್ಮಲ್ಲಿ ಹಲವರು ಹೆಚ್ಚು ಶ್ರಮ, ಹೆಚ್ಚು ಯೋಜನೆ, ಹೆಚ್ಚು ಕೆಲಸ ಎಂದರೆ ಹೆಚ್ಚು ಯಶಸ್ಸು ಎಂದು ಭಾವಿಸುತ್ತೇವೆ. ಆದರೆ ನಮ್ಮ ಸೂತ್ರವು ಅನೇಕ ಸಂದರ್ಭಗಳಲ್ಲಿ ಕಡಿಮೆಯೇ ಹೆಚ್ಚು, ಲೆಸ್ ಇಸ್ ಮೋರ್ ಎಂದು ಹೇಳುತ್ತದೆ. ನಾವು ಅನಗತ್ಯ ಪ್ರಯತ್ನಗಳನ್ನು ನಿವಾರಿಸಿ ನಿಜವಾದ ಫಲಿತಾಂಶಗಳನ್ನು ತರುವ ಆ ಕೇವಲ 20% ವಿಷಯಗಳ ಮೇಲೆ ಮಾತ್ರ ಗಮನ ಹರಿಸಿದಾಗ ನಾವು ಕಡಿಮೆ ಸಮಯದಲ್ಲಿಯೂ ಹೆಚ್ಚು ಯಶಸ್ಸನ್ನು ಸಾಧಿಸಬಹುದು. ಈಗ ನಿಮ್ಮೆಲ್ಲರ ಜೀವನವನ್ನು ಮತ್ತೊಮ್ಮೆ ಸೂಕ್ಷ್ಮವಾಗಿ ನೋಡಿ. ನಿಮ್ಮ ಬೆಳವಣಿಗೆ ಅಥವಾ ಸಂತೋಷದಲ್ಲಿ ದೊಡ್ಡ ಪಾತ್ರ ವಹಿಸದ ವಿಷಯಗಳ ಮೇಲೆ ನೀವು ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಾ? ಯಾವುದೇ ನಿಜವಾದ ಪರಿಣಾಮವಿಲ್ಲದ ಕೆಲಸಗಳಲ್ಲಿ ನೀವು ಸಿಲುಕಿದ್ದೀರಾ? ಹಾಗಿದ್ದರೆ ಈಗ ನಿಮ್ಮ ಕಾರ್ಯತಂತ್ರವನ್ನು ಮನದ ಮನಸ್ಥಿತಿಯೊಂದಿಗೆ ಪುನರ್ರೂಪಿಸಲು ಸಮಯ ಬಂದಿದೆ. ಇದರರ್ಥ ಶ್ರಮಿಸುವುದನ್ನು ಬಿಡುವುದು ಎಂದಲ್ಲ, ಬದಲಿಗೆ ಸರಿಯಾದ ಜಾಗದಲ್ಲಿ ಶ್ರಮಿಸುವುದು. ನಾವು ನಮ್ಮ ತಪ್ಪಾದ ಕಾರ್ಯತಂತ್ರಗಳನ್ನು ಗುರುತಿಸಿ ಅದನ್ನು ನತ್ ವಿಧಾನದೊಂದಿಗೆ ಬದಲಾಯಿಸಿದಾಗ ನಮ್ಮ ಜೀವನದಲ್ಲಿ ಹಿಂದೆ ಕನಸಿನಂತೆ ಕಂಡ ಬದಲಾವಣೆಗಳು ಬರಲು ಪ್ರಾರಂಭಿಸುತ್ತವೆ. ನಾವು ಹೆಚ್ಚು ಉತ್ಪಾದಕರಾಗುತ್ತೇವೆ, ನಮ್ಮ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ನಾವು ನಮ್ಮ ಪ್ರಯತ್ನಗಳ ನೈಜ ಫಲಿತಾಂಶವನ್ನು ನೋಡಲು ಪ್ರಾರಂಭಿಸುತ್ತೇವೆ. ಸ್ಮಾರ್ಟ್ ಕಾರ್ಯತಂತ್ರವೇ ಯಶಸ್ಸಿಗೆ ನಿಜವಾದ ಶಾರ್ಟ್ಕಟ್. ಅಧ್ಯಾಯ 4. ಸರಳತೆಯೇ ಸೌಂದರ್ಯ. ಸಿಂಪಲ್ ಇಸ್ ಬ್ಯೂಟಿಫುಲ್. ಜೀವನವು ಏಕೆ ಎಷ್ಟು ಜಟಿಲವಾಗಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನಾವು ಪ್ರತಿಯೊಂದು ಕೆಲಸವನ್ನು ಎಷ್ಟು ಸಂಕೀರ್ಣಗೊಳಿಸುತ್ತೇವೆ ಎಂದರೆ ಅದು ನಿಧಾನವಾಗಿ ಒಂದು ದೊಡ್ಡ ಹೊರೆಯಾಗಿ ಬಿಡುತ್ತದೆ. ನಾವು ವಿಷಯಗಳನ್ನು ಹೆಚ್ಚು ಹೆಚ್ಚು ಬಿಡಿಸಲು ಪ್ರಯತ್ನಿಸಿದಷ್ಟು ಅವು ಹೆಚ್ಚು ಹೆಚ್ಚು ಸಿಕ್ಕಿ ಹಾಕಿಕೊಳ್ಳುತ್ತವೆ. ಆದರೆ ಯಶಸ್ಸಿನ ನಿಜವಾದ ರಹಸ್ಯವು ಜಟಿಲತೆಯಲ್ಲಿಲ್ಲ, ಬದಲಿಗೆ ಸರಳತೆಯಲ್ಲಿ ಅಡಗಿದೆ ಎಂದು ನಾನು ನಿಮಗೆ ಹೇಳಿದರೆ ನೀವು ನಂಬುತ್ತೀರಾ? ಈ ಅಧ್ಯಾಯದಲ್ಲಿ ರಿಚರ್ಡ್ ಕೋಚ್ ಅವರು ನಮಗೆ ಸರಳತೆಯೇ ನಿಜವಾದ ಶಕ್ತಿ ಎಂದು ಕಲಿಸುತ್ತಾರೆ. ನಾವು ನಮ್ಮ ಜೀವನ, ವ್ಯಾಪಾರ ಮತ್ತು ಪ್ರತಿಯೊಂದು ಕೆಲಸದಿಂದ ಅನಗತ್ಯ ಸಂಕೀರ್ಣತೆಗಳನ್ನು ತೆಗೆದುಹಾಕಬೇಕು. ನಾವು ಸಣ್ಣಂದಿನಿಂದಲೂ ಏನಾದರೂ ದೊಡ್ಡದನ್ನು ಸಾಧಿಸಬೇಕಾದರೆ ಹೆಚ್ಚು ಶ್ರಮ ಹಾಕಬೇಕು, ಪ್ರತಿಯೊಂದು ವಿಷಯವನ್ನು ಆಳವಾಗಿ ಅರ್ಥಮಾಡಿಕೊಳ್ಳಬೇಕು ಮತ್ತು ಹೆಚ್ಚು ಯೋಚಿಸಬೇಕು ಎಂದು ಕಲಿಯುತ್ತೇವೆ. ಆದರೆ ಸತ್ಯವೇನೆಂದರೆ, ಜಗತ್ತಿನ ಅತ್ಯಂತ ಯಶಸ್ವಿ ಜನರು, ಶ್ರೀಮಂತ ಉದ್ಯಮಿಗಳು ಮತ್ತು ಸಂತೋಷದ ವ್ಯಕ್ತಿಗಳು ತಮ್ಮ ಜೀವನವನ್ನು ಸರಳವಾಗಿ ಇಟ್ಟುಕೊಂಡಿರುತ್ತಾರೆ. ಅವರು ಅನಗತ್ಯವಾದ ವಿಷಯಗಳನ್ನು ಕೈಬಿಟ್ಟಿದ್ದಾರೆ ಮತ್ತು ನಿಜವಾಗಿಯೂ ಮುಖ್ಯವಾದವುಗಳ ಮೇಲೆ ಮಾತ್ರ ಗಮನ ಹರಿಸಿದ್ದಾರೆ. ನದ ಸೂತ್ರವು ನಮಗೆ ಇದನ್ನೇ ಕಲಿಸುತ್ತದೆ. ಕಡಿಮೆ ವಿಷಯಗಳ ಮೇಲೆ ಗಮನಹರಿಸಿ, ಆದರೆ ಆಳವಾಗಿ ಕೆಲಸ ಮಾಡಿ. ಜಗತ್ತಿನ ಹೆಚ್ಚಿನ ಮಹಾನ್ ಸೃಷ್ಟಿಗಳು ಯಶಸ್ವಿಯಾಗಿರುವುದು ಅವುಗಳ ಸರಳತೆಯಿಂದಾಗಿಯೇ. ನಾವು ಸಾಮಾನ್ಯವಾಗಿ ಒಂದು ಕೆಲಸವನ್ನು ಪೂರ್ಣಗೊಳಿಸುವ ಬದಲು ಅದರ ಯೋಜನೆಗಳನ್ನು ಮಾಡುವಲ್ಲಿಯೇ ಸಿಲುಕಿಕೊಳ್ಳುತ್ತೇವೆ. ಯಶಸ್ಸಿನತ್ತ ಸಾಗುವ ಬದಲು ನಾವೇ ನಮ್ಮ ದಾರಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಿಕೊಳ್ಳುತ್ತೇವೆ. ಸರಳತೆಯು ನಮ್ಮ ಜೀವನವನ್ನು ಸುಲಭಗೊಳಿಸುವುದು ಮಾತ್ರವಲ್ಲ, ನಮ್ಮನ್ನು ಹೆಚ್ಚು ಉತ್ಪಾದಕ ಮತ್ತು ಸಂತೋಷಭರಿತರನ್ನಾಗಿ ಮಾಡುತ್ತದೆ. ನಾವು ಕಡಿಮೆ ವಿಷಯಗಳ ಮೇಲೆ ಗಮನ ಹರಿಸಿದಾಗ ನಮ್ಮ ಮನಸ್ಸು ಹೆಚ್ಚು ವೇಗವಾಗಿ ಯೋಚಿಸುತ್ತದೆ. ನಾವು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಮ್ಮ ಫಲಿತಾಂಶಗಳು ಅತ್ಯುತ್ತಮವಾಗಿರುತ್ತವೆ. ನೀವು ನಿಮ್ಮ ಸಂಪೂರ್ಣ ಜೀವನವನ್ನು ಸರಳೀಕರಿಸಿದರೆ ಎಂದು ಊಹಿಸಿ. ಅದು ನಿಮ್ಮ ಕೆಲಸವಾಗಿರಲಿ, ಸಂಬಂಧಗಳಾಗಿರಲಿ ಅಥವಾ ನಿಮ್ಮ ದೈನಂದಿನ ದಿನಚರಿಯಾಗಿರಲಿ. ಆಗ ನೀವು ಎಷ್ಟು ಮುಕ್ತರಾಗಿ ಮತ್ತು ಶಾಂತಿಯುತವಾಗಿ ಅನುಭವಿಸುತ್ತೀರಿ ಮತ್ತು ಯಶಸ್ಸು ನಿಮ್ಮೆಡೆಗೆ ಹಲವು ಪಟ್ಟು ವೇಗವಾಗಿ ಬರುತ್ತದೆ. ಈಗ ನಿಮ್ಮನ್ನೇ ಪ್ರಶ್ನಿಸಿಕೊಳ್ಳಿ, ಯಾವುದೇ ನೈಜ ಪರಿಣಾಮವಿಲ್ಲದ ವಿಷಯಗಳಲ್ಲಿ ನೀವು ಸಿಲುಕಿದ್ದೀರಾ? ನಿಮ್ಮ ಬೆಳವಣಿಗೆ ಅಥವಾ ಸಂತೋಷಕ್ಕೆ ಸಂಬಂಧಪಡದ ಕೆಲಸಗಳಲ್ಲಿ ನೀವು ಪ್ರತಿದಿನವೂ ಸಿಲುಕಿಕೊಂಡಿದ್ದೀರಾ?
ಹಾಗಿದ್ದರೆ ನಿಮ್ಮ ಜೀವನದಿಂದ ಸಂಕೀರ್ಣತೆಯನ್ನು ತೆಗೆದುಹಾಕಲು ಮತ್ತು ಸರಳತೆಯನ್ನು ಅಳವಡಿಸಿಕೊಳ್ಳಲು ಇದು ಸರಿಯಾದ ಸಮಯ. ಪ್ರತಿಯೊಂದು ಕಾರ್ಯತಂತ್ರವನ್ನು, ಪ್ರತಿ ನಿರ್ಧಾರವನ್ನು ಸಾಧ್ಯವಾದಷ್ಟು ಸುಲಭಗೊಳಿಸಿ. ನೀವು ವ್ಯಾಪಾರದಲ್ಲಿದ್ದರೆ ನಿಮ್ಮ 80% ಫಲಿತಾಂಶಗಳನ್ನು ತರುವ ಪ್ರಕ್ರಿಯೆಯ ಮೇಲೆ ಮಾತ್ರ ಗಮನ ಕೊಡಿ. ಹೆಚ್ಚು ಲಾಭ ನೀಡುತ್ತಿರುವ ಗ್ರಾಹಕರು ಅಥವಾ ಉತ್ಪನ್ನಗಳ ಮೇಲೆ ಮಾತ್ರ ಗಮನ ಹರಿಸಿ, ಉಳಿದವುಗಳನ್ನು ನಿವಾರಿಸಿ. ನೀವು ಒಂದು ಗುರಿಯ ಕಡೆಗೆ ಸಾಗುತ್ತಿದ್ದರೆ ಆ ಗುರಿಯನ್ನು ವೇಗವಾಗಿ ತಲುಪಲು ಸಹಾಯ ಮಾಡುವ ಆ ಕೆಲವು ಪ್ರಮುಖ ಕಾರ್ಯಗಳ ಮೇಲೆ ಮಾತ್ರ ಗಮನ ಹರಿಸಿ. ಸರಳೀಕರಣದ ಅತಿದೊಡ್ಡ ಪ್ರಯೋಜನವೇನೆಂದರೆ ಅದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ನಮ್ಮ ಜೀವನದಲ್ಲಿ ಕಡಿಮೆ ವಿಷಯಗಳಿದ್ದಾಗ ನಮಗೆ ಹೆಚ್ಚು ಸ್ಪಷ್ಟತೆ ಇರುತ್ತದೆ. ನಾವು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ಸುಲಭವಾಗಿ ನಿರ್ಧರಿಸಲು ಸಾಧ್ಯವಾಗುತ್ತದೆ. ಇದೇ ಕಾರಣಕ್ಕಾಗಿ ಯಶಸ್ವಿ ಜನರು ತಮ್ಮ ಜೀವನವನ್ನು ಅತ್ಯಂತ ಸಂಘಟಿತವಾಗಿ ಇರಿಸಿಕೊಳ್ಳುತ್ತಾರೆ. ಅವರ ಬಳಿ ಹೆಚ್ಚು ವಸ್ತುಗಳು ಇರುವುದಿಲ್ಲ, ಆದರೆ ಇರುವುದರಲ್ಲಿ ಹೆಚ್ಚು ಮೌಲ್ಯವಿರುತ್ತದೆ. ಯಾರು ತಮ್ಮ ಜೀವನವನ್ನು ಸರಳ ಮಾಡಿಕೊಳ್ಳುತ್ತಾರೋ ಅವರು ಇತರರಿಗಿಂತ ಹೆಚ್ಚು ವೇಗವಾಗಿ ಬೆಳೆಯುತ್ತಾರೆ. ಅವರು ತಮ್ಮ ಶಕ್ತಿಯನ್ನು ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡುತ್ತಾರೆ, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅನಗತ್ಯ ವಿಷಯಗಳಲ್ಲಿ ಸಮಯ ವ್ಯರ್ಥ ಮಾಡುವುದಿಲ್ಲ. ಅವರ ಯಶಸ್ಸಿನ ಅತಿದೊಡ್ಡ ರಹಸ್ಯವೇನೆಂದರೆ ಅವರು ನಿಜವಾಗಿಯೂ ಮುಖ್ಯವಾದುದರ ಮೇಲೆ ಮಾತ್ರ ಗಮನಹರಿಸುತ್ತಾರೆ. ನಮ್ಮ ಜೀವನದಲ್ಲಿ ಈ ಸರಳತೆಯ ಚಿಂತನೆಯನ್ನು ನಾವು ಹೇಗೆ ಅಳವಡಿಸಿಕೊಳ್ಳಬೇಕು? ಮೊದಲ ಹೆಜ್ಜೆ ಪ್ರತಿಯೊಂದು ವಿಷಯವನ್ನು ಪ್ರಶ್ನಿಸುವ ದೃಷ್ಟಿಯಿಂದ ನೋಡುವುದು. ಈ ಕೆಲಸವು ನಿಜವಾಗಿಯೂ ಅಗತ್ಯವಿದೆಯೇ? ಇದು ನನ್ನ ಯಶಸ್ಸಿಗೆ ಸಹಾಯ ಮಾಡುತ್ತಿದೆಯೇ? ಇದು ನನಗೆ ಸಂತೋಷ ನೀಡುತ್ತಿದೆಯೇ? ಉತ್ತರ ಇಲ್ಲ ಎಂದಾದರೆ ಅದನ್ನು ನಿಮ್ಮ ಜೀವನದಿಂದ ಹೊರಹಾಕಿ. ಪ್ರತಿದಿನವೂ ನಿಮ್ಮ ಚಟುವಟಿಕೆಗಳನ್ನು ಪರಿಶೀಲಿಸಿ ಮತ್ತು ನಿಮ್ಮ 80% ಉತ್ಪಾದಕತೆ ಮತ್ತು ಯಶಸ್ಸಿಗೆ ಜವಾಬ್ದಾರರಾಗಿರುವ ಆ 20% ವಿಷಯಗಳನ್ನು ಮಾತ್ರ ಆರಿಸಿ. ಸರಳವಾಗಿರಿ, ಸ್ಮಾರ್ಟ್ ಆಗಿ ಕೆಲಸ ಮಾಡಿ ಮತ್ತು ನೀವು ನಿಜವಾಗಿಯೂ ಅರ್ಹರಾಗಿರುವಂತಹ ಜೀವನವನ್ನು ಬದುಕಿ. ಅಧ್ಯಾಯ 5: ವ್ಯಾಪಾರದಲ್ಲಿ ನದ್ ಸೂತ್ರದ ಪ್ರಮುಖ 10 ಉಪಯೋಗಗಳು. ದ ಟಾಪ್ 10 ಬಿಸಿನೆಸ್ ಯೂಸಸ್ ಆಫ್ ದಿ 80-20 ಪ್ರಿನ್ಸಿಪಲ್. ಕೆಲವು ಕಂಪನಿಗಳು ಅತಿ ವೇಗವಾಗಿ ಏಕೆ ಬೆಳೆಯುತ್ತವೆ, ಆದರೆ ಇತರ ಕಂಪನಿಗಳು ವರ್ಷಗಳ ಕಾಲ ಶ್ರಮಿಸಿದರೂ ಏಕೆ ಹೆಣಗಾಡುತ್ತಲೇ ಇರುತ್ತವೆ? ಕೆಲವು ವ್ಯವಹಾರಗಳು ಕಡಿಮೆ ಸಂಪನ್ಮೂಲಗಳಲ್ಲಿಯೂ ಅಗಾಧ ಲಾಭವನ್ನು ಏಕೆ ಗಳಿಸುತ್ತವೆ ಮತ್ತು ಕೆಲವು ಲಕ್ಷಾಂತರ ಹೂಡಿಕೆ ಮಾಡಿದ ನಂತರವೂ ನಷ್ಟದಲ್ಲಿ ಏಕೆ ಮುಳುಗುತ್ತವೆ? ಇದಕ್ಕೆ ಒಂದೇ ಉತ್ತರ: ದ ನದ್ ಪ್ರಿನ್ಸಿಪಲ್. ಇದು ಕೇವಲ ಒಂದು ಸಾಮಾನ್ಯ ಕಲ್ಪನೆಯಲ್ಲ, ಬದಲಿಗೆ ಪ್ರತಿಯೊಂದು ಯಶಸ್ವಿ ಕಂಪನಿಯು ರಹಸ್ಯವಾಗಿ ಬಳಸುವ ಒಂದು ಪ್ರಬಲ ವ್ಯಾಪಾರ ಕಾರ್ಯತಂತ್ರವಾಗಿದೆ. ಈ ಅಧ್ಯಾಯದಲ್ಲಿ ಈ ಸರಳ ಆದರೆ ಜಗತ್ತನ್ನೇ ಬದಲಾಯಿಸಬಲ್ಲ ತತ್ವವು ವ್ಯಾಪಾರ ಜಗತ್ತಿನಲ್ಲಿ ಹೇಗೆ ಪವಾಡಗಳನ್ನು ಮಾಡಬಹುದು ಎಂಬುದನ್ನು ರಿಚರ್ಡ್ ಕೋಚ್ ವಿವರಿಸಿದ್ದಾರೆ. ಪ್ರತಿಯೊಂದು ಯಶಸ್ವಿ ವ್ಯವಹಾರದಲ್ಲಿ ಒಂದು ಸಾಮಾನ್ಯ ಸತ್ಯವಿದೆ: ಅವರ 80% ಫಲಿತಾಂಶಗಳು ಕೇವಲ 20% ಒಳಹರಿವಿನಿಂದ ಇನ್ಪುಟ್ಸ್ ಬರುತ್ತವೆ. ಇದರರ್ಥ ನಿಮ್ಮ 80% ಮಾರಾಟವು ಕೇವಲ 20% ಗ್ರಾಹಕರಿಂದ ಬರುತ್ತದೆ. 80% ಲಾಭವು ಕೆಲವು ನಿರ್ದಿಷ್ಟ ಉತ್ಪನ್ನಗಳು ಅಥವಾ ಸೇವೆಗಳಿಂದ ಮಾತ್ರ ಬರುತ್ತದೆ. 80% ಬೆಳವಣಿಗೆಯು ಕೇವಲ 20% ಕಾರ್ಯತಂತ್ರಗಳಿಂದ ಸಾಧ್ಯವಾಗುತ್ತದೆ. ಆದರೆ ಹೆಚ್ಚಿನ ವ್ಯವಹಾರಗಳು ಈ ಸತ್ಯವನ್ನು ಅರ್ಥಮಾಡಿಕೊಳ್ಳಲು ವಿಫಲವಾಗುತ್ತವೆ. ಅವು ಕಡಿಮೆ ಲಾಭ ನೀಡುವ ವಿಷಯಗಳಿಗಾಗಿ ತಮ್ಮ ಸಮಯ, ಶಕ್ತಿ ಮತ್ತು ಹಣವನ್ನು ವ್ಯರ್ಥ ಮಾಡುತ್ತಲೇ ಇರುತ್ತವೆ. ಅದಕ್ಕಾಗಿಯೇ ಅನೇಕ ಕಂಪನಿಗಳು ಪೂರ್ಣ ಪ್ರಯತ್ನ ಹಾಕಿದರೂ ಎಂದಿಗೂ ಬೆಳೆಯಲು ಸಾಧ್ಯವಾಗುವುದಿಲ್ಲ. ಯಾವುದೇ ವ್ಯವಹಾರವು ವೇಗವಾಗಿ ಬೆಳೆಯಲು ಬಯಸಿದರೆ ಅದು ಮೊದಲು ತನ್ನ ನಿಜವಾದ ಯಶಸ್ಸಿಗೆ ಜವಾಬ್ದಾರರಾಗಿರುವ ಆ ಮೂಲ ಅಂಶಗಳನ್ನು ಗುರುತಿಸಬೇಕು. ಹೆಚ್ಚಿನ ವ್ಯವಹಾರಗಳು ಮಾಡುವ ಒಂದು ಸಾಮಾನ್ಯ ತಪ್ಪೆಂದರೆ ಅವರು ಪ್ರತಿ ಉತ್ಪನ್ನ, ಪ್ರತಿ ಗ್ರಾಹಕ ಮತ್ತು ಪ್ರತಿ ಮಾರ್ಕೆಟಿಂಗ್ ತಂತ್ರಕ್ಕೆ ಸಮಾನ ಪ್ರಾಮುಖ್ಯತೆ ನೀಡಲು ಪ್ರಾರಂಭಿಸುತ್ತಾರೆ. ಆದರೆ ಸತ್ಯವೇನೆಂದರೆ ಕೇವಲ ಆಯ್ದ ಕೆಲವು ವಿಷಯಗಳು ಮಾತ್ರ ನಿಜವಾದ ಬೆಳವಣಿಗೆಯನ್ನು ತರುತ್ತವೆ. ಒಂದು ವ್ಯವಹಾರವು ಆ ಹೆಚ್ಚು ಮೌಲ್ಯದ ಕ್ಷೇತ್ರಗಳ ಮೇಲೆ ಮಾತ್ರ ಗಮನ ಹರಿಸಿದರೆ ಕಡಿಮೆ ಶ್ರಮದಲ್ಲಿಯೂ ಹೆಚ್ಚು ಯಶಸ್ಸನ್ನು ಸಾಧಿಸಬಹುದು. ಉದಾಹರಣೆಗೆ ಆಪಲ್ನ ಬಹುಪಾಲು ಆದಾಯವು ಕೇವಲ ಕೆಲವು ಉತ್ಪನ್ನಗಳು ಮತ್ತು ನಿಷ್ಠಾವಂತ ಗ್ರಾಹಕರಿಂದ ಬರುತ್ತದೆ. ಅಮೆಜಾನ್ ಕೂಡ ಕೇವಲ ಉನ್ನತ ಶ್ರೇಣಿಯ 20% ಗ್ರಾಹಕರು ಮತ್ತು ಉತ್ಪನ್ನಗಳ ಮೇಲೆ ಗಮನ ಹರಿಸುತ್ತದೆ. ಗೂಗಲ್ನ ಆದಾಯದ ಪ್ರಮುಖ ಭಾಗವು ಕೇವಲ 20% ಜಾಹೀರಾತುದಾರರಿಂದ ಬರುತ್ತದೆ. ಈ ಕಂಪನಿಗಳು ಅಷ್ಟು ವೇಗವಾಗಿ ಬೆಳೆಯಲು ಇದೇ ಕಾರಣ. ಅವು ಕಡಿಮೆ ಮೌಲ್ಯದ ಗೊಂದಲಗಳಲ್ಲಿ ಎಂದಿಗೂ ಸಿಲುಕಿಕೊಳ್ಳುವುದಿಲ್ಲ. ಈಗ ಯೋಚಿಸಿ, ಒಂದು ವ್ಯವಹಾರವು ನದ ಸೂತ್ರವನ್ನು ಪ್ರಾಮಾಣಿಕವಾಗಿ ಅಳವಡಿಸಿಕೊಂಡರೆ ಅದು ತನ್ನ ಪ್ರತಿಸ್ಪರ್ಧಿಗಳಿಗಿಂತ ಎಷ್ಟು ವೇಗವಾಗಿ ಮುನ್ನಡೆಯಬಹುದು? ಒಂದು ಕಂಪನಿಯಲ್ಲಿ 100 ಉತ್ಪನ್ನಗಳಿದ್ದರೆ, ಆದರೆ ಅವುಗಳಲ್ಲಿ ಕೇವಲ 20 ಉತ್ಪನ್ನಗಳು ಮಾತ್ರ ಪದೇ ಮಾರಾಟವಾಗುತ್ತಿದ್ದರೆ ಉಳಿದ 80 ಉತ್ಪನ್ನಗಳ ಮೇಲೆ ತಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುವುದು ಬುದ್ಧಿವಂತಿಕೆ? ಅಥವಾ ಒಂದು ವ್ಯವಹಾರದಲ್ಲಿ 100 ಗ್ರಾಹಕರಿದ್ದರೆ, ಆದರೆ ಕೇವಲ 20 ಗ್ರಾಹಕರು ಮಾತ್ರ ಪದೇ ಖರೀದಿ ಮಾಡುತ್ತಿದ್ದರೆ ಉಳಿದ 80 ಗ್ರಾಹಕರಿಗೆ ಸಮಾನ ಗಮನ ನೀಡುವುದು ಸರಿಯೇ? ಖಂಡಿತ ಅಲ್ಲ. ರಿಚರ್ಡ್ ಕೋಚ್ ಅವರ ಪ್ರಕಾರ ಯಾವುದೇ ವ್ಯವಹಾರವು ಗರಿಷ್ಠ ಮೌಲ್ಯವನ್ನು ನೀಡುವ ಗ್ರಾಹಕರು, ಉತ್ಪನ್ನಗಳು ಮತ್ತು ಕಾರ್ಯತಂತ್ರಗಳ ಮೇಲೆ ಮಾತ್ರ ಗಮನ ಹರಿಸಿದಾಗ ನಿಜವಾದ ಯಶಸ್ಸು ಬರುತ್ತದೆ. ಮತ್ತು ಈ ಸೂತ್ರವು ಕೇವಲ ಮಾರಾಟ ಅಥವಾ ಲಾಭಕ್ಕೆ ಸೀಮಿತವಾಗಿಲ್ಲ. ಇದು ವ್ಯವಹಾರದ ಕಾರ್ಯಾಚರಣೆ, ತಂಡದ ನಿರ್ವಹಣೆ ಮತ್ತು ನಾವೀನ್ಯತೆಗಳ ಪ್ರತಿಯೊಂದು ವಿಭಾಗಕ್ಕೂ ಅನ್ವಯಿಸುತ್ತದೆ.
ಯಾವುದೇ ಕಂಪನಿಯ ಶೇಕಡಾ 80ರಷ್ಟು ಕೆಲಸವನ್ನು ಕೇವಲ 20% ಉದ್ಯೋಗಿಗಳು ಮಾತ್ರ ಮಾಡುತ್ತಿರುತ್ತಾರೆ. ಶೇಕಡಾ 80ರಷ್ಟು ನಾವೀನ್ಯತೆ, ಇನೋವೇಷನ್ ಕೇವಲ ಕೆಲವು ಪ್ರಮುಖ ಕಲ್ಪನೆಗಳಿಂದ ಮಾತ್ರ ಬರುತ್ತದೆ. ಶೇಕಡಾ 80ರಷ್ಟು ಪರಿಣಾಮಕಾರಿತ್ವವು ಕೇವಲ ಆಯ್ದ ಕೆಲವು ಉಪಕರಣಗಳು ಮತ್ತು ತಂತ್ರಜ್ಞಾನಗಳಿಂದ ಬರುತ್ತದೆ. ಆದ್ದರಿಂದ ಒಂದು ವ್ಯವಹಾರವು ತನ್ನ ಉತ್ಪಾದಕತೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಬಯಸಿದರೆ ಅದು ಮೊದಲು ಗರಿಷ್ಠಮೂಲ್ಯವನ್ನು ಸೃಷ್ಟಿಸುತ್ತಿರುವ ಆ 20%ರಷ್ಟು ವಿಷಯಗಳನ್ನು ಗುರುತಿಸಬೇಕು. ಯಾವಾಗ ಒಂದು ವ್ಯವಹಾರವು ಮೊದಲ ಚಿಂತನೆಯನ್ನು ಅಳವಡಿಸಿಕೊಳ್ಳುತ್ತದೆಯೋ ಅದರ ಸಂಪೂರ್ಣ ಕಾರ್ಯತಂತ್ರವು ಬದಲಾಗುತ್ತದೆ. ಮೊದಲು ಎಲ್ಲದರ ಮೇಲೆ ಸಮಾನವಾಗಿ ಶ್ರಮಿಸುತ್ತಿದ್ದ ವ್ಯವಹಾರವು ಈಗ ಕೇವಲ ಹೆಚ್ಚು ಪ್ರಭಾವ ಬೀರುವ ಕ್ಷೇತ್ರಗಳ ಮೇಲೆ ಗಮನ ಹರಿಸುತ್ತದೆ. ಇದರಿಂದ ಅದರ ಸಮಯ ಉಳಿತಾಯವಾಗುತ್ತದೆ, ವೆಚ್ಚ ಕಡಿಮೆಯಾಗುತ್ತದೆ ಮತ್ತು ಲಾಭವು ಹಲವು ಪಟ್ಟು ಹೆಚ್ಚಾಗುತ್ತದೆ. ಇದೇ ಕಾರಣಕ್ಕಾಗಿ ಕೆಲವು ಕಂಪನಿಗಳು ಒಂದೇ ರಾತ್ರಿಯಲ್ಲಿ ಯಶಸ್ಸಿನ ಉತ್ತುಂಗವನ್ನು ತಲುಪುತ್ತವೆ, ಆದರೆ ಉಳಿದ ಕಂಪನಿಗಳು ಅಲ್ಲಿಯೇ ಉಳಿದು ಬಿಡುತ್ತವೆ. ನೀವು ನಿಮ್ಮ ವ್ಯವಹಾರದಲ್ಲಿ ನಿಜವಾದ ಯಶಸ್ಸನ್ನು ಬಯಸಿದರೆ ಮೊದಲು ನಿಮ್ಮ ಬೆಳವಣಿಗೆಯ ನಿಜವಾದ ಕಾರಣವೇನೆಂದು ಅರ್ಥಮಾಡಿಕೊಳ್ಳಿ. ಯಾವ ಉತ್ಪನ್ನಗಳು ನಿಮಗೆ ಹೆಚ್ಚು ಲಾಭ ತರುತ್ತಿವೆ, ಯಾವ ಗ್ರಾಹಕರು ಹೆಚ್ಚು ಮೌಲ್ಯಯುತರು ಮತ್ತು ಯಾವ ಮಾರ್ಕೆಟಿಂಗ್ ಚಾನೆಲ್ಗಳು ಹೆಚ್ಚು ಪರಿಣಾಮಕಾರಿ? ನೀವು ಈ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರಗಳನ್ನು ಕಂಡುಕೊಂಡಾಗ ನಿಮ್ಮ ಶಕ್ತಿಯನ್ನು ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ. ನೆನಪಿಡಿ, ಯಶಸ್ಸು ಎಂದರೆ ಹೆಚ್ಚು ಮಾಡುವುದಲ್ಲ, ಬದಲಿಗೆ ಸರಿಯಾದ ವಿಷಯಗಳನ್ನು ಮಾಡುವುದು. ಡೂಯಿಂಗ್ ದ ರೈಟ್ ಥಿಂಗ್ಸ್. ಅಂದರೆ ಅಧ್ಯಾಯ 6, ಕೆಲಸಗಾರರು ಹೆಚ್ಚು ಸಂಪಾದಿಸುವುದು ಮತ್ತು ಹೆಚ್ಚು ಆನಂದಿಸುವುದು ಹೇಗೆ. ವರ್ಕರ್ಸ್ ಅರ್ನ್ ಅಂಡ್ ಎಂಜಾಯ್ ಮೋರ್. ಹೆಚ್ಚು ಶ್ರಮ ಎಂದರೆ ಹೆಚ್ಚು ಹಣ ಎಂದು ನೀವು ಭಾವಿಸಿದ್ದೀರಾ? ನೀವು ಹಗಲು ರಾತ್ರಿ ಕೆಲಸ ಮಾಡದಿದ್ದರೆ ನೀವು ಎಂದಿಗೂ ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂದು ನಿಮಗೆ ಅನಿಸುತ್ತಿದೆಯೇ? ಹಾಗಿದ್ದರೆ ಈ ಅಧ್ಯಾಯವು ನಿಮ್ಮೆಲ್ಲರ ಆಲೋಚನೆಯನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ. ರಿಚರ್ಡ್ ಕೋಚ್ ಅವರು ನಮಗೆ ಒಂದು ಸರಳ ಆದರೆ ಪ್ರಬಲವಾದ ಸತ್ಯವನ್ನು ಕಲಿಸುತ್ತಾರೆ. ಯಶಸ್ಸು ಮತ್ತು ಸಂಪತ್ತಿಗೂ ಕಠಿಣ ಪರಿಶ್ರಮಕ್ಕೂ ನೇರ ಸಂಬಂಧವಿಲ್ಲ, ಬದಲಿಗೆ ಸ್ಮಾರ್ಟ್ ಕೆಲಸದಿಂದ ಸಂಬಂಧವಿದೆ. ಅಲ್ಲ, ನತ್ ಸೂತ್ರವು ನೀವು ಕಡಿಮೆ ಕೆಲಸ ಮಾಡಿ ಹೆಚ್ಚು ಸಂಪಾದಿಸಬಹುದು ಮತ್ತು ನಿಮ್ಮ ಜೀವನವನ್ನು ಹೆಚ್ಚು ಆಳವಾಗಿ ಆನಂದಿಸಬಹುದು ಎಂದು ಹೇಳುತ್ತದೆ. ಶ್ರೀಮಂತರಾಗಲು ನಾವು ಹೆಚ್ಚು ಶ್ರಮ ವಹಿಸಬೇಕು ಎಂದು ನಾವು ಸಣ್ಣಂದಿನಿಂದಲೂ ಕೇಳಿಕೊಂಡು ಬಂದಿದ್ದೇವೆ. ಆದರೆ ಬಿಲ್ ಗೇಟ್ಸ್, ವಾರನ್ ಬಫೆಟ್ ಅಥವಾ ಈಲನ್ ಮಸ್ಕ್ ರಂತಹ ದಿಗ್ಗಜರು ಪ್ರತಿಯೊಂದು ಸಣ್ಣ ವಿಷಯವನ್ನು ತಾವೇ ನಿರ್ವಹಿಸುತ್ತಾರೆಯೇ? ಖಂಡಿತ ಇಲ್ಲ. ಅವರು ಅತಿ ಹೆಚ್ಚು ಪ್ರಭಾವ ಬೀರುವ ಕೆಲಸಗಳ ಮೇಲೆ ಮಾತ್ರ ಗಮನ ಹರಿಸುತ್ತಾರೆ. ಅವರು ಆ 20%ರಷ್ಟು ಕಾರ್ಯಗಳನ್ನು ಮಾತ್ರ ಆರಿಸಿಕೊಳ್ಳುತ್ತಾರೆ. ಅದು ಅವರಿಗೆ ಶೇಕಡಾ 80ರಷ್ಟು ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮೆಲ್ಲರೂ ನಿಜವಾಗಿಯೂ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಮತ್ತು ಅದೇ ಸಮಯದಲ್ಲಿ ನಿಮ್ಮ ಜೀವನವನ್ನು ಆನಂದಿಸಲು ಬಯಸಿದರೆ ನೀವು ಕಡಿಮೆ ಕೆಲಸ ಮಾಡಬೇಕು, ಆದರೆ ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು. ನಿಮ್ಮ ದೈನಂದಿನ ದಿನಚರಿಯಿಂದ ನಿಮ್ಮ ಜೀವನಕ್ಕೆ ಯಾವುದೇ ನೈಜ ಮೌಲ್ಯವನ್ನು ತರದ ಕೆಲಸಗಳನ್ನು ನೀವು ತೆಗೆದುಹಾಕಬೇಕು. ಒಂದು ವಿಷಯದ ಬಗ್ಗೆ ಯೋಚಿಸಿ. ನಮ್ಮ ಜೀವನದಲ್ಲಿ ಶೇಕಡಾ 80ರಷ್ಟು ಒತ್ತಡವು ಕೇವಲ 20%ರಷ್ಟು ವಿಷಯಗಳಿಂದ ಬರುತ್ತದೆ. ಹೆಚ್ಚಿನ ಜನರು ತಮ್ಮ ಉದ್ಯೋಗಗಳ ಬಗ್ಗೆ ಅತೃಪ್ತರಾಗಿರುತ್ತಾರೆ, ಏಕೆಂದರೆ ಅವರು ತಮ್ಮ ಇಡೀ ದಿನವನ್ನು ತಮಗೆ ಅರ್ಥಹೀನವೆನಿಸುವ ಕೆಲಸಗಳಲ್ಲಿ ಕಳೆಯುತ್ತಾರೆ. ಜನರು ತಮ್ಮ ಜೀವನವನ್ನು ಆನಂದಿಸಲು ಸಾಧ್ಯವಾಗುತ್ತಿಲ್ಲ, ಏಕೆಂದರೆ ಅವರು ತಮ್ಮ ಸಮಯದ ಶೇಕಡಾ 80ರಷ್ಟು ಭಾಗವನ್ನು ಯಾವುದೇ ನೈಜ ಪ್ರಯೋಜನವನ್ನು ನೀಡದ ಕೆಲಸಗಳಲ್ಲಿ ವ್ಯರ್ಥ ಮಾಡುತ್ತಾರೆ. ಆದರೆ ನಾವು ನಮ್ಮ ಗಮನವನ್ನು ಬದಲಾಯಿಸಿ ನಮಗೆ ನಿಜವಾದ ಸಂತೋಷ ಮತ್ತು ಸಂಪತ್ತನ್ನು ನೀಡುವ ಆ 20%ರಷ್ಟು ವಿಷಯಗಳ ಮೇಲೆ ಮಾತ್ರ ಗಮನ ಹರಿಸಿದರೆ ನಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗಬಹುದು. ನಾವು ನಮ್ಮ ಕೆಲಸದ ಸಮಯವನ್ನು ಕಡಿಮೆ ಮಾಡಬೇಕು ಮತ್ತು ನಮಗೆ ಅತಿ ಹೆಚ್ಚು ಆದಾಯ ಅಥವಾ ಮೌಲ್ಯವನ್ನು ನೀಡುವ ಉನ್ನತ ಮೌಲ್ಯದ ಚಟುವಟಿಕೆಗಳ ಮೇಲೆ ಮಾತ್ರ ಗಮನ ಹರಿಸಬೇಕು. ನೀವು ವ್ಯಾಪಾರದ ಮಾಲೀಕರಾಗಿದ್ದರೆ ನಿಮ್ಮ ಆದಾಯದ ಶೇಕಡಾ 80ಅನ್ನು ಸೃಷ್ಟಿಸುವ ಗ್ರಾಹಕರು ಮತ್ತು ಉತ್ಪನ್ನಗಳ ಮೇಲೆ ನೀವು ಗಮನ ಹರಿಸಬೇಕು. ನೀವು ಉದ್ಯೋಗಿಯಾಗಿದ್ದರೆ ನಿಮಗೆ ವೇಗವಾಗಿ ಬೆಳವಣಿಗೆ ಮತ್ತು ಉತ್ತಮ ಸಂಬಳವನ್ನು ತರಬಲ್ಲ ಕೌಶಲ್ಯಗಳನ್ನು ಮಾತ್ರ ಅಭಿವೃದ್ಧಿಪಡಿಸಿ. ನೀವು ವಿದ್ಯಾರ್ಥಿಯಾಗಿದ್ದರೆ ಪರೀಕ್ಷೆಯ ಶೇಕಡಾ 80ರಷ್ಟು ಪ್ರಶ್ನೆಗಳನ್ನು ಒಳಗೊಂಡಿರುವ ಆ ಉನ್ನತ 20%ರಷ್ಟು ವಿಷಯಗಳ ಮೇಲೆ ಮಾತ್ರ ಗಮನ ಕೊಡಿ. ಈ ತತ್ವವು ಕೇವಲ ಹಣಕಾಸಿಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಿಗೆ ನಿಮ್ಮ ಸಂಪೂರ್ಣ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ನೀವು ನಿಮಗೆ ನಿಜವಾಗಿಯೂ ಸಂತೋಷ ನೀಡುವ ಆ 20%ರಷ್ಟು ಜನರ ಮೇಲೆ ಮಾತ್ರ ಗಮನ ಹರಿಸಿದರೆ ನಿಮ್ಮ ಜೀವನವು ಎಷ್ಟು ಶಾಂತಿಯುತ ಮತ್ತು ಆನಂದಮಯವಾಗುತ್ತದೆ. ನಿಮಗೆ ಸಮಾಧಾನ ಮತ್ತು ತೃಪ್ತಿಯನ್ನು ನೀಡುವ ಆ ಕೆಲವು ಚಟುವಟಿಕೆಗಳಲ್ಲಿ ನೀವು ಸಮಯವನ್ನು ಕಳೆದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಸಮತೋಲನ ಬರುತ್ತದೆ. ನಾವು ನಮ್ಮ ಆದಾಯದ ಮೂಲಗಳನ್ನು ಕೂಡ ಉತ್ತಮಗೊಳಿಸಬೇಕು. ಆಪ್ಟಿಮೈಸ್. ಅನೇಕ ಜನರು ಕೇವಲ ಒಂದು ಆದಾಯದ ಮೂಲದ ಮೇಲೆ ಅವಲಂಬಿತರಾಗಿರುತ್ತಾರೆ ಮತ್ತು ಹಗಲು ರಾತ್ರಿ ಓಡಾಟದಲ್ಲಿ ಸಿಲುಕಿಕೊಳ್ಳುತ್ತಾರೆ. ಆದರೆ ಶ್ರೀಮಂತ ಜನರು ಹಾಗೆ ಮಾಡುವುದಿಲ್ಲ. ಅವರು ತಮ್ಮ ಆದಾಯದ ಶೇಕಡಾ 80ರಷ್ಟು ಭಾಗವನ್ನು ಕೇವಲ 20%ರಷ್ಟು ಪ್ರಯತ್ನದಿಂದ ಗಳಿಸುತ್ತಾರೆ. ಅವರು ತಮ್ಮ ಹಣವನ್ನು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುತ್ತಾರೆ, ಕೌಶಲ್ಯಗಳನ್ನು ಹಣಗಳಿಸುತ್ತಾರೆ ಮತ್ತು ಅವರಿಗೆ ನಿಷ್ಕ್ರಿಯ ಆದಾಯವನ್ನು ಪ್ಯಾಸಿವ್ ಇನ್ಕಮ್ ನೀಡುವ ಮೂಲಗಳ ಮೇಲೆ ಗಮನ ಹರಿಸುತ್ತಾರೆ. ಇದೇ ಕಾರಣಕ್ಕಾಗಿ ಅವರು ಹೆಚ್ಚು ಕೆಲಸ ಮಾಡದೆಯೇ ಶ್ರೀಮಂತರಾಗುತ್ತಾರೆ. ಈಗ
ಈ ಚಿಂತನೆಯನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು? ಮೊದಲ ಹೆಜ್ಜೆ ಸ್ವಯಂ ವಿಶ್ಲೇಷಣೆ, ಸೆಲ್ಫ್ ಅನಾಲಿಸಿಸ್. ನಿಮ್ಮ ದೈನಂದಿನ ದಿನಚರಿಯನ್ನು ನೋಡಿ. ನಿಮ್ಮ ದಿನದಲ್ಲಿ ನಿಮ್ಮ 80% ಫಲಿತಾಂಶಗಳನ್ನು ನೀಡುತ್ತಿರುವ ಆ 20% ಕೆಲಸಗಳು ಯಾವುವು? ನಿಮ್ಮ ಸಮಯವನ್ನು ಮಾತ್ರ ತಿನ್ನುತ್ತವೆ, ಆದರೆ ಯಾವುದೇ ನೈಜ ಪರಿಣಾಮವಿಲ್ಲದ ಕೆಲಸಗಳು ಯಾವುವು? ನಿಮ್ಮ ಯಶಸ್ಸಿಗೆ ನಿಜವಾಗಿಯೂ ಅಗತ್ಯವಿರುವ ಗ್ರಾಹಕರು, ಕೆಲಸಗಳು ಅಥವಾ ಕಾರ್ಯಗಳು ಯಾವುವು? ನೀವು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಂಡಾಗ ನಿಮ್ಮ ಜೀವನವನ್ನು ಹೆಚ್ಚು ಉತ್ಪಾದಕವಾಗಿಸುವುದು ಮಾತ್ರವಲ್ಲದೆ ಹೆಚ್ಚು ಆನಂದಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಕೆಲಸದ ಹೊರೆಯನ್ನು ಪ್ರಜ್ಞಾಪೂರ್ವಕವಾಗಿ ಕಡಿಮೆ ಮಾಡಿ ಮತ್ತು ನಿಮಗೆ ಹೆಚ್ಚು ಪ್ರಯೋಜನಕಾರಿಯಾದ ಕೆಲಸಗಳ ಮೇಲೆ ಮಾತ್ರ ಗಮನ ಹರಿಸಿದರೆ ನೀವು ಹೆಚ್ಚು ಹಣ ಸಂಪಾದಿಸುವುದು ಮಾತ್ರವಲ್ಲ, ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಲು ಬಿಡಬೇಡಿ. ಅದು ನಿಮಗೆ ನಿಜವಾದ ಫಲಿತಾಂಶಗಳನ್ನು ನೀಡುವ ಕೆಲಸಗಳಲ್ಲಿ ಮಾತ್ರ ಹೂಡಿಕೆ ಮಾಡಿ. ಏಕೆಂದರೆ ಯಶಸ್ಸು ಮತ್ತು ಸಂತೋಷಕ್ಕೆ ನಿಜವಾದ ಕೀಲಿ ಎಂದರೆ ಕಠಿಣ ಕೆಲಸವಲ್ಲ, ಬದಲಿಗೆ ಸ್ಮಾರ್ಟ್ ಕೆಲಸ. ಅಧ್ಯಾಯ 7, ಸಂತೋಷದ 7 ಅಭ್ಯಾಸಗಳು. ದ 7 ಹ್ಯಾಬಿಟ್ಸ್ ಆಫ್ ಹ್ಯಾಪಿನೆಸ್. ಸಂತೋಷದಿಂದಿರುವುದು ತುಂಬಾ ಕಷ್ಟ ಎಂದು ನಿಮಗೆ ಅನಿಸುತ್ತಿದೆಯೇ? ಜೀವನದಲ್ಲಿ ಎಲ್ಲವನ್ನೂ ಸಾಧಿಸಿದರೂ ಹಣ, ಯಶಸ್ಸು, ಸೌಕರ್ಯಗಳು, ಆದರೂ ಒಳಗಿನಿಂದ ಒಂದು ಶೂನ್ಯತೆಯನ್ನು ಅನುಭವಿಸುತ್ತಿರುವವರಲ್ಲಿ ನೀವೊಬ್ಬರೇ? ವಾಸ್ತವದಲ್ಲಿ ನಿಜವಾದ ಸಂತೋಷವು ನಮ್ಮ ಹೊರಗಿನ ಸಾಧನೆಗಳಲ್ಲಿಲ್ಲ, ಬದಲಿಗೆ ನಮ್ಮ ಅಭ್ಯಾಸಗಳಲ್ಲಿ ಅಡಗಿದೆ. ನಮ್ಮ ಜೀವನದಲ್ಲಿ ನಮಗೆ 80% ಸಂತೋಷವನ್ನು ನೀಡುವ ಆ 20% ಚಟುವಟಿಕೆಗಳ ಮೇಲೆ ನಾವು ಗಮನ ಹರಿಸಿದರೆ, ನಾವು ಯಾವುದೇ ಹೆಚ್ಚುವರಿ ಶ್ರಮವಿಲ್ಲದೆ ಹೆಚ್ಚು ತೃಪ್ತ ಮತ್ತು ಸಂತೋಷಭರಿತರಾಗಿರಬಹುದು. ನಾವು ಪ್ರತಿಯೊಬ್ಬರೂ ಜೀವನದ ಓಟದಲ್ಲಿ ಭಾಗಿಯಾಗಿದ್ದೇವೆ. ಬಡ್ತಿ ಬೇಕು, ಹೆಚ್ಚು ಹಣ ಬೇಕು, ಉತ್ತಮ ಕಾರು, ದೊಡ್ಡ ಮನೆ, ಇವೆಲ್ಲ ಸಿಕ್ಕರೆ ನಾವು ಸಂತೋಷವಾಗಿರುತ್ತೇವೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಇದು ನಿಜವೇ? ಎಲ್ಲವನ್ನೂ ಹೊಂದಿರುವವರು ಯಾವಾಗಲೂ ಸಂತೋಷವಾಗಿರುವುದಿಲ್ಲ. ಏಕೆ? ರಿಚರ್ಡ್ ಕೋಚ್ ಹೇಳುವಂತೆ, ಸಂತೋಷವು ಯಾವುದೇ ಸಾಧನೆಯಿಂದ ಬರುವುದಿಲ್ಲ, ಬದಲಿಗೆ ನಾವು ನಮ್ಮ ಜೀವನವನ್ನು ಹೇಗೆ ಬದುಕುತ್ತೇವೆ ಮತ್ತು ಯಾವ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ನಮಗೆ ಆಳವಾದ ಸಂತೋಷವನ್ನು ನೀಡುವ ಆ ಪ್ರಮುಖ ಅಭ್ಯಾಸಗಳ ಮೇಲೆ ನಾವು ಗಮನ ಹರಿಸಿದರೆ, ನಮ್ಮ ಪ್ರತಿಯೊಂದು ದಿನವೂ ಹೆಚ್ಚು ಅರ್ಥಪೂರ್ಣ ಮತ್ತು ಆನಂದಮಯವಾಗಬಹುದು. ಸಂತೋಷವು ಅದೃಷ್ಟದ ವಿಷಯ ಅಥವಾ ಇದ್ದಕ್ಕಿದ್ದಂತೆ ಬರುವುದು ಎಂದು ಅನೇಕ ಜನರು ಭಾವಿಸುತ್ತಾರೆ. ಆದರೆ ಸತ್ಯವೇನೆಂದರೆ, ಸಂತೋಷವು ಒಂದು ಅಭ್ಯಾಸವಾಗಿದೆ. ಇದನ್ನು ಪ್ರಜ್ಞಾಪೂರ್ವಕವಾಗಿ ಅಭಿವೃದ್ಧಿಪಡಿಸಬಹುದು. ನೀವು ಕೆಲವು ಸರಳ ಆದರೆ ಶಕ್ತಿಶಾಲಿ ಅಭ್ಯಾಸಗಳನ್ನು ನಿಮ್ಮ ಜೀವನ ಶೈಲಿಯ ಭಾಗವಾಗಿಸಿಕೊಂಡರೆ, ಸಂತೋಷಕ್ಕಾಗಿ ನಿಮಗೆ ಯಾವುದೇ ಬಾಹ್ಯ ವಿಷಯಗಳ ಅಗತ್ಯವಿರುವುದಿಲ್ಲ. ಇಲ್ಲಿ ಆ 7 ಪ್ರಮುಖ ಅಭ್ಯಾಸಗಳಿವೆ. ಇವು ನದ ಸೂತ್ರದ ಆಧಾರದ ಮೇಲೆ ನಿಮ್ಮ ಸಂತೋಷವನ್ನು ಹೆಚ್ಚಿಸುತ್ತವೆ. ಅಭ್ಯಾಸ 1, ಸಂಬಂಧಗಳ ಮೇಲೆ ಗಮನ ಹರಿಸಿ. ಫೋಕಸ್ ಆನ್ ರಿಲೇಶನ್ಶಿಪ್ಸ್. ನಮ್ಮ 80% ಸಂತೋಷವು ಕೇವಲ 20% ಆಯ್ದ ಸಂಬಂಧಗಳಿಂದ ಬರುತ್ತದೆ. ಅನೇಕ ಜನರು ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸುತ್ತಾರೆ, ಆದರೆ ಕೊನೆಗೆ ಅವರೇ ಒಳಗಿನಿಂದ ಶೂನ್ಯತೆಯನ್ನು ಅನುಭವಿಸುತ್ತಾರೆ. ನಿಜವಾದ ಸಂತೋಷವು ನಿಮಗೆ ಪ್ರೀತಿ, ಬೆಂಬಲ ಮತ್ತು ತಿಳುವಳಿಕೆಯನ್ನು ನೀಡುವ ಸಂಬಂಧಗಳಿಂದ ಬರುತ್ತದೆ. ನಿಮ್ಮ ಸಂತೋಷದಲ್ಲಿ ಭಾಗಿಯಾಗಿರುವವರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಮತ್ತು ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆಯನ್ನು ತರುವ ಜನರಿಂದ ದೂರವಿ. ಅಭ್ಯಾಸ 2, ನಿಮ್ಮ ಆಸಕ್ತಿಗಳನ್ನು ಅನುಸರಿಸಿ. ಫಾಲೋ ಯೋರ್ ಪ್ಯಾಷನ್ಸ್. ನಮ್ಮಲ್ಲಿ ಹೆಚ್ಚಿನವರು ಕೇವಲ ಕೆಲಸ ಮತ್ತು ಜವಾಬ್ದಾರಿಗಳಲ್ಲಿ ಸಿಲುಕಿ ನಮಗೆ ಸಂತೋಷ ನೀಡುವ ವಿಷಯಗಳನ್ನು ಮರೆತು ಬಿಡುತ್ತೇವೆ. ನಿಮ್ಮ ಹೃದಯವನ್ನು ಕೇಳಿ. ನಿಮಗೆ ಸಂಗೀತ ಇಷ್ಟವಿದೆಯೇ? ಚಿತ್ರಕಲೆ, ಪ್ರವಾಸ, ಬರವಣಿಗೆ? ನಿಮ್ಮೊಳಗೆ ಸಂತೋಷದ ಕಿಡಿಯನ್ನು ಹೊತ್ತಿಸುವ ಯಾವುದೇ ವಿಷಯವಿದ್ದರೂ ಅದನ್ನು ನಿಮ್ಮ ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಳ್ಳಿ. ಅಭ್ಯಾಸ 3, ವರ್ತಮಾನದಲ್ಲಿ ಬದುಕಿ. ಲಿವ್ ದ ಪ್ರೆಸೆಂಟ್ ಮೊಮೆಂಟ್. ಅನೇಕ ಜನರು ಹಿಂದಿನ ತಪ್ಪುಗಳಲ್ಲಿ ಸಿಲುಕಿರುತ್ತಾರೆ ಅಥವಾ ಭವಿಷ್ಯದ ಚಿಂತೆಯಲ್ಲಿ ತಮ್ಮ ವರ್ತಮಾನವನ್ನು ಹಾಳು ಮಾಡುತ್ತಾರೆ. ಆದರೆ ವರ್ತಮಾನದ ಕ್ಷಣದಲ್ಲಿ ಬದುಕಲು ಕಲಿಯುವವರು ತಮ್ಮ ಜೀವನವನ್ನು ನಿಜವಾಗಿಯೂ ಆನಂದಿಸುತ್ತಾರೆ. ಸಣ್ಣ ಸಣ್ಣ ಕ್ಷಣಗಳಲ್ಲಿಯೂ ಸಂತೋಷವನ್ನು ಹುಡುಕಲು ಕಲಿಯಿರಿ, ಏಕೆಂದರೆ ನಿಜವಾದ ಜೀವನ ಅಲ್ಲಿಯೇ ಅಡಗಿದೆ. ಅಭ್ಯಾಸ 4, ಕೃತಜ್ಞತೆಯನ್ನು ಅಭ್ಯಾಸ ಮಾಡಿ. ಪ್ರಾಕ್ಟಿಸ್ ಗ್ರಾಟಿಟ್ಯೂಡ್. ಅನೇಕ ಜನರು ತಮ್ಮ ಬಳಿ ಇಲ್ಲದ ವಿಷಯಗಳ ಮೇಲೆ ಮಾತ್ರ ಗಮನ ಹರಿಸುತ್ತಾರೆ. ಇದರಿಂದ ಅವರು ಯಾವಾಗಲೂ ಅತೃಪ್ತರಾಗಿರುತ್ತಾರೆ. ಆದರೆ ತಮ್ಮ ಬಳಿ ಈಗಾಗಲೇ ಇರುವ ವಿಷಯಗಳಿಗಾಗಿ ಪ್ರತಿದಿನವೂ ಕೃತಜ್ಞರಾಗಿರುವ ಜನರು ಹೆಚ್ಚು ತೃಪ್ತಿ ಮತ್ತು ಪೂರ್ಣತೆಯನ್ನು ಅನುಭವಿಸುತ್ತಾರೆ. ನಿಮ್ಮ ಕುಟುಂಬ, ಸ್ನೇಹಿತರು, ಉತ್ತಮ ಆರೋಗ್ಯ ಅಥವಾ ಒಂದು ಸಣ್ಣ ಸಂತೋಷ, ಯಾವುದಕ್ಕಾಗಿ ನೀವು ಕೃತಜ್ಞರಾಗಿರಬೇಕು ಎಂದು ಪ್ರತಿದಿನ ಬೆಳಿಗ್ಗೆ ನಿಮ್ಮನ್ನೇ ಪ್ರಶ್ನಿಸಿ. ಅಭ್ಯಾಸ 5, ಇತರರಿಗೆ ಸಹಾಯ ಮಾಡಿ. ಹೆಲ್ಪ್ ಅದರ್ಸ್. ಸಂತೋಷವು ಕೇವಲ ಸ್ವಯಂ ಸಾಧನೆಯಿಂದ ಬರುತ್ತದೆ ಎಂದು ಅನೇಕರು ಭಾವಿಸುತ್ತಾರೆ. ಆದರೆ ನೀವು ಮತ್ತೊಬ್ಬರ ಜೀವನವನ್ನು ಉತ್ತಮಗೊಳಿಸಿದಾಗ, ಬೇರೆಯವರಿಗೆ ನಗು ನೀಡಿದಾಗ ಅಥವಾ ಸ್ಫೂರ್ತಿ ನೀಡಿದಾಗ ಸಿಗುವ ನಿಜವಾದ ತೃಪ್ತಿ ಮತ್ತು ಸಂತೋಷವು ಯಾವುದೇ ದೊಡ್ಡ ಯಶಸ್ಸಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ. ಅಭ್ಯಾಸ 6, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್. ನಿಮ್ಮ ಮನಸ್ಸು ಮತ್ತು ದೇಹ ಇವೆರಡೂ ನಿಮ್ಮ ಸಂತೋಷದ ಅಡಿಪಾಯ. ನಿಮ್ಮ ದಿನಚರಿಯಲ್ಲಿ ವ್ಯಾಯಾಮ, ಧ್ಯಾನ, ಮೆಡಿಟೇಷನ್ ಮತ್ತು ಆರೋಗ್ಯಕರ ಆಹಾರವನ್ನು ನೀವು ಸೇರಿಸಿದರೆ ನಿಮ್ಮ ಶಕ್ತಿಯು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಆಂತರಿಕ ಸಂತೋಷವೂ ಹೆಚ್ಚುತ್ತದೆ. ಅಭ್ಯಾಸ 7,
ನ ಸೂತ್ರವನ್ನು ಅನ್ವಯಿಸಿ. ಅಪ್ಲೈ ದಿ 80-20 ಪ್ರಿನ್ಸಿಪಲ್. ಸರಿಯಾದ ರೀತಿಯಲ್ಲಿ ಪ್ರಯತ್ನ ಹಾಕುವುದರಿಂದಲೇ ನಿಜವಾದ ಯಶಸ್ಸು ಮತ್ತು ಸಂತೋಷ ಸಿಗುತ್ತದೆ. ಕೇವಲ 20% ಕಾರ್ಯಗಳು ನಮಗೆ 80% ಯಶಸ್ಸನ್ನು ತರುತ್ತವೆ. ಇದರರ್ಥ ನೀವು ಕೆಲಸ ಮಾಡುವುದನ್ನು ನಿಲ್ಲಿಸಬೇಕು ಎಂದಲ್ಲ, ಬದಲಿಗೆ ನಿಮಗೆ ನಿಜವಾದ ಫಲಿತಾಂಶಗಳನ್ನು ನೀಡುತ್ತಿರುವ ಕೆಲಸಗಳು ಯಾವುವು ಮತ್ತು ನಿಮ್ಮ ಸಮಯ ಹಾಗೂ ಶಕ್ತಿಯನ್ನು ವ್ಯರ್ಥ ಮಾಡುತ್ತಿರುವ ಕೆಲಸಗಳು ಯಾವುವು ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು. ಅಳವಡಿಕೆ ಮತ್ತು ದೈನಂದಿನ ಜೀವನದಲ್ಲಿ ಮದನ್ನದ ಸೂತ್ರ. ಅಪ್ಲಿಕೇಶನ್ ಇನ್ ಡೈಲಿ ಲೈಫ್. ರಿಚರ್ಡ್ ಕೋಚ್ ಅವರು ಈ ಪುಸ್ತಕದಲ್ಲಿ ಮದನ್ನದ ಸೂತ್ರವನ್ನು ವೈಯಕ್ತಿಕ ಜೀವನದ ವಿವಿಧ ಅಂಶಗಳಲ್ಲಿ ಹೇಗೆ ಬಳಸಬೇಕು ಎಂಬುದರ ಕುರಿತು 9 ಮುಖ್ಯ ಆಲೋಚನೆಗಳನ್ನು ವಿವರಿಸಿದ್ದಾರೆ. ಆಲೋಚನೆ 1. ನಿಮ್ಮ ವಾರ್ಡ್ರೋಬ್ ಮತ್ತು ಸಂಪರ್ಕಗಳ ನಿಯಮ. ವಾರ್ಡ್ರೋಬ್ ಅಂಡ್ ಕಾಂಟ್ಯಾಕ್ಟ್ಸ್ ರೂಲ್. ದಯವಿಟ್ಟು ನಿಮ್ಮ ವಾರ್ಡ್ರೋಬ್ನಲ್ಲಿರುವ ಬಟ್ಟೆಗಳನ್ನು ಒಮ್ಮೆ ನೋಡಿ. ನೀವು ಒಂದು ತಿಂಗಳಲ್ಲಿ ಅವುಗಳಲ್ಲಿ ಎಷ್ಟು ಬಾರಿ ಧರಿಸುತ್ತೀರಿ ಎಂದು ಯೋಚಿಸಿ. ನಿಮ್ಮ ವಾರ್ಡ್ರೋಬ್ನಲ್ಲಿ ನಿಮಗೆ ತುಂಬಾ ಇಷ್ಟವಾದ ಕೆಲವು ಬಟ್ಟೆಗಳು ಇರುತ್ತವೆ, ಅವುಗಳನ್ನು ನೀವು ಪದೇ ಪದೇ ಧರಿಸುತ್ತೀರಿ. ಆದರೆ ಕೆಲವು ಬಟ್ಟೆಗಳನ್ನು ಒಮ್ಮೆ ಅಥವಾ 2 ಬಾರಿ ಧರಿಸಿರುತ್ತೀರಿ, ನಂತರ ಮತ್ತೆ ಧರಿಸುವುದಿಲ್ಲ. ಅಂದರೆ ನಿಮ್ಮ 20% ಬಟ್ಟೆಗಳನ್ನು ನೀವು 80% ಸಮಯ ಧರಿಸುತ್ತೀರಿ. ಅದೇ ರೀತಿ ನಿಮ್ಮ ಫೋನ್ ಪುಸ್ತಕದಲ್ಲಿರುವ ಸಂಪರ್ಕಗಳನ್ನು ಪರಿಶೀಲಿಸಿ. ನೀವು ಹೆಚ್ಚು ಕರೆ ಮಾಡುವವರು ಕೆಲವು ಜನರಿರುತ್ತಾರೆ. ನೀವು ಪ್ರತಿದಿನವೂ ಮಾತನಾಡುವವರು ಒಬ್ಬರೋ ಇಬ್ಬರೋ ಇರುತ್ತಾರೆ, ಮತ್ತು ಹೆಚ್ಚಿನ ಜನರಿಗೆ ನೀವು ಏನಾದರೂ ಕೆಲಸದ ಅಗತ್ಯವಿದ್ದಾಗ ಮಾತ್ರ ಕರೆ ಮಾಡುತ್ತೀರಿ. ನಿಮ್ಮ ದೂರವಾಣಿಯ 80% ಸಮಯವು ಕೇವಲ 20% ಜನರೊಂದಿಗೆ ಮಾತನಾಡುವುದರಲ್ಲಿ ಕಳೆಯುತ್ತದೆ. ಉಳಿದ 80% ಜನರಿಗೆ ನೀವು ಅಗತ್ಯವಿದ್ದಾಗ ಮಾತ್ರ ಕರೆ ಮಾಡುತ್ತೀರಿ. ಪರಿಣಾಮ: ನಿಮ್ಮ ಜೀವನದಲ್ಲಿ ಆಗಾಗ್ಗೆ ಬಳಸುವ ಮೌಲ್ಯಯುತವಾದ ಆ 4% ಬಟ್ಟೆಗಳು, ಸಂಬಂಧಗಳು ಯಾವುವು ಎಂದು ಗುರುತಿಸಿ. ಕಡಿಮೆ ಮೌಲ್ಯದ ವಸ್ತುಗಳ ಮೇಲೆ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುವುದನ್ನು ನಿಲ್ಲಿಸಿ. ಆಲೋಚನೆ 2. ನಿರ್ಧಾರಗಳ ಮೌಲ್ಯ. ವ್ಯಾಲ್ಯೂ ಆಫ್ ಡಿಸಿಷನ್ಸ್. ನೀವು ಇಲ್ಲಿಯವರೆಗೆ ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ ಯೋಚಿಸಿ. ನೀವು ದಿನಕ್ಕೆ ನೂರಾರು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ, ಆದರೆ ಅವುಗಳಲ್ಲಿ ಕೆಲವು ಮಹತ್ವದ ನಿರ್ಧಾರಗಳು ಮಾತ್ರ ಇರುತ್ತವೆ. ನೀವು ಇಂದು ಜೀವನದಲ್ಲಿ ಎಲ್ಲಿದ್ದೀರೋ ಅದಕ್ಕೆ ಆ ಪ್ರಮುಖ ನಿರ್ಧಾರಗಳೇ ಕಾರಣ. ಇಂತಹ ಮಹತ್ವದ ನಿರ್ಧಾರಗಳು ನಿಮ್ಮ ಒಟ್ಟು ನಿರ್ಧಾರಗಳಲ್ಲಿ ಕೇವಲ 20% ಮಾತ್ರ ಇರುತ್ತವೆ. ಹೂಡಿಕೆಯ ವಿಷಯದಲ್ಲಿಯೂ ಇದು ಅನ್ವಯಿಸುತ್ತದೆ. ಷೇರು ಮಾರುಕಟ್ಟೆಯಲ್ಲಿ ನೀವು ಗಳಿಸುವ ಯಾವುದೇ ಲಾಭವು ನೀವು ಬಹಳ ಎಚ್ಚರಿಕೆಯಿಂದ ಯೋಚಿಸಿ ಖರೀದಿಸುವ ಅಥವಾ ಮಾರಾಟ ಮಾಡುವ ಕೆಲವು ಪ್ರಮುಖ ನಿರ್ಧಾರಗಳಿಂದ ಬರುತ್ತದೆ. ನೀವು ನಷ್ಟ ಅನುಭವಿಸಿದರೆ ಅದು ನಿಮ್ಮ ಎಲ್ಲಾ ನಿರ್ಧಾರಗಳಿಂದಲ್ಲ, ಬದಲಿಗೆ ನಿಮ್ಮ ಕೆಲವು ತಪ್ಪು ನಿರ್ಧಾರಗಳಿಂದ ಮಾತ್ರ ಬರುತ್ತದೆ. ಅಂದರೆ ನಿಮ್ಮ ಸರಿ ಅಥವಾ ತಪ್ಪು ನಿರ್ಧಾರಗಳ 20% ಮಾತ್ರ ಷೇರು ಮಾರುಕಟ್ಟೆಯಲ್ಲಿ ನಿಮ್ಮ 80% ಫಲಿತಾಂಶಗಳನ್ನು ನಿರ್ಧರಿಸುತ್ತದೆ. ಉತ್ತಮ ಫಲಿತಾಂಶ ಪಡೆಯಲು ಹೆಚ್ಚು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿಲ್ಲ, ಕಡಿಮೆ ನಿರ್ಧಾರಗಳನ್ನು ತೆಗೆದುಕೊಂಡು ಅವು ಸರಿಯಾದ ನಿರ್ಧಾರಗಳಾಗಿರಬೇಕು. ಆಲೋಚನೆ 3. ಜ್ಞಾನ ಮತ್ತು ಉತ್ಪಾದಕತೆ. ನಾಲೆಡ್ಜ್ ಅಂಡ್ ಪ್ರೊಡಕ್ಟಿವಿಟಿ. ನಿಮ್ಮ ಶಿಕ್ಷಣ ಮತ್ತು ಕೆಲಸದ ಕ್ಷೇತ್ರದಲ್ಲಿ ನೀವು ಸಾಧಿಸಿದ ಮೈಲಿಗಲ್ಲುಗಳನ್ನು ನೆನಪಿಸಿಕೊಳ್ಳಿ. ನಿಮ್ಮ ಕೆಲಸ ಮಾಡಲು ನಿಮಗೆ ಅಗತ್ಯವಿರುವ ಕೌಶಲ್ಯವು ನಿಮ್ಮ ಸಂಪೂರ್ಣ ಜ್ಞಾನದ ಒಂದು ಸಣ್ಣ ಭಾಗ ಮಾತ್ರ, ಆದರೆ ಆ ಕೌಶಲ್ಯದಿಂದಲೇ ನೀವು ಹೆಚ್ಚು ಹಣ ಗಳಿಸುತ್ತೀರಿ. ಉದಾಹರಣೆಗೆ, ಒಬ್ಬ ಸಾಫ್ಟ್ವೇರ್ ಡೆವಲಪರ್ ಅನ್ನು ತೆಗೆದುಕೊಳ್ಳಿ. ಅವರು ಮೊದಲು ಶಾಲೆಗೆ ಹೋಗುತ್ತಾರೆ, ನಂತರ ಎಂಜಿನಿಯರಿಂಗ್ ಓದುತ್ತಾರೆ, ತದನಂತರ ಸಾಫ್ಟ್ವೇರ್ ಕೋಡಿಂಗ್ ಕಲಿಯುತ್ತಾರೆ. ಅವರ ಸಂಪೂರ್ಣ ಶಿಕ್ಷಣದಲ್ಲಿ ಅವರ ಕೆಲಸದ ಕ್ಷೇತ್ರಕ್ಕೆ ಸಾಫ್ಟ್ವೇರ್ ಕೋಡಿಂಗ್ ಮಾತ್ರ ನಿಜವಾಗಿಯೂ ಉಪಯೋಗಕ್ಕೆ ಬರುತ್ತದೆ. ಶಾಲಾ ಶಿಕ್ಷಣ ಮತ್ತು ಎಂಜಿನಿಯರಿಂಗ್ ಉದ್ಯಮದಲ್ಲಿ ಕೆಲಸ ಪಡೆಯಲು ಕಡ್ಡಾಯ ಅರ್ಹತೆಗಳಾಗಬಹುದು, ಆದರೆ ಅವರ ಕೆಲಸದ ಉತ್ಪಾದಕತೆ ಮತ್ತು ಕಾರ್ಯಕ್ಷಮತೆ ಕೇವಲ ಅವರ ಸಾಫ್ಟ್ವೇರ್ ಕೋಡಿಂಗ್ ಮೇಲೆ ಅವಲಂಬಿತವಾಗಿರುತ್ತದೆ. ಸಾಫ್ಟ್ವೇರ್ ಕೋಡಿಂಗ್ ಅವರ ಶಿಕ್ಷಣದ ಕೇವಲ 20% ಭಾಗವಾಗಿದ್ದು, ಅದರ ಮೇಲೆ ಅವರ 80% ಉತ್ಪಾದಕತೆ ಅವಲಂಬಿತವಾಗಿರುತ್ತದೆ. ಆಲೋಚನೆ 4. ಮುಖ್ಯ ಕಾರ್ಯಗಳ ಮೇಲೆ ಮಾತ್ರ ಗಮನಹರಿಸಿ. ಫೋಕಸ್ ಆನ್ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ಸ್. ನೀವು ಹೆಚ್ಚು ಪರಿಣಾಮಕಾರಿಯಾಗಲು ಬಯಸಿದರೆ ಹೆಚ್ಚು ಮುಖ್ಯವಾದ ಕಾರ್ಯಗಳ ಮೇಲೆ ಮಾತ್ರ ಗಮನಹರಿಸಿ. ನೀವು ಉದ್ಯೋಗ ಮಾಡುತ್ತಿರಲಿ, ವ್ಯಾಪಾರ ಮಾಡುತ್ತಿರಲಿ, ಸಂಬಂಧವನ್ನು ಸುಧಾರಿಸಲು ಪ್ರಯತ್ನಿಸುತ್ತಿರಲಿ, ಯಾವುದೇ ಕೆಲಸದಲ್ಲಿ ಕೆಲವು ವಿಷಯಗಳು ಮಾತ್ರ ಮುಖ್ಯ ಮತ್ತು 80% ವಿಷಯಗಳು ಮಹತ್ವದ್ದಾಗಿರುವುದಿಲ್ಲ. ಯಾವುದೇ ಕೆಲಸಕ್ಕೆ ಯಾವ ವಿಷಯಗಳು ಮುಖ್ಯ ಎಂದು ನೀವು ಎಚ್ಚರಿಕೆಯಿಂದ ನೋಡಿದರೆ ನೀವು ಆ ಕೆಲಸದಲ್ಲಿ ಅತ್ಯಂತ ದಕ್ಷರಾಗಬಹುದು ಮತ್ತು ಪರಿಣಾಮಕಾರಿಯಾಗಬಹುದು. ಹೀಗೆ ಮಾಡುವುದರಿಂದ ನಿಮ್ಮ ಸಮಯ ಮತ್ತು ಹಣ ಎರಡೂ ಕಡಿಮೆಯಾಗುತ್ತದೆ ಮತ್ತು ಕಡಿಮೆ ಪ್ರಯತ್ನದಿಂದಲೇ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ಒಬ್ಬ ವ್ಯಕ್ತಿ ಸಂಬಂಧವನ್ನು ಸರಿಪಡಿಸಲು ಪ್ರಯತ್ನಿಸುತ್ತಿದ್ದರೆ ಅವರ ಸಂಬಂಧ ಏಕೆ ಹದಗೆಟ್ಟಿದೆ ಎಂಬುದನ್ನು ಮೊದಲು ತಿಳಿದುಕೊಳ್ಳುವುದು ಮುಖ್ಯ. ಹೆಚ್ಚಿನ ಜನರು 80% ಗಮನವನ್ನು ಇತರರ ತಪ್ಪುಗಳ ಮೇಲೆ ನೀಡುತ್ತಾರೆ, ಇದರಿಂದ ಅವರ ಸಂಬಂಧ ಹದಗೆಡುತ್ತದೆ. ನೀವು ಇತರರ ಒಳ್ಳೆಯತನದ ಮೇಲೆ 20% ಗಮನ ನೀಡಿದರೆ ನಿಮ್ಮ ಸಂಬಂಧ ಖಂಡಿತವಾಗಿಯೂ ಸುಧಾರಿಸುತ್ತದೆ. ಆಲೋಚನೆ 5. ಮಾಡದಿರುವ ಕೆಲಸಗಳ ಪಟ್ಟಿ. ದಿ ನಾಟ್ ಟು ಡೂ ಲಿಸ್ಟ್. ಯಾವುದೇ ಕೆಲಸದಲ್ಲಿ ನಿಮ್ಮ ಸಮಯ ಮತ್ತು ಸಂಪನ್ಮೂಲಗಳನ್ನು ವ್ಯರ್ಥ ಮಾಡಲು ಹಲವು ಮಾರ್ಗಗಳಿವೆ. ನಿಮ್ಮ ಬಳಿ ಸೀಮಿತ ಹಣ, ಸೀಮಿತ ಸಮಯ ಮತ್ತು ಸೀಮಿತ ಶಕ್ತಿ ಇದೆ. ಹಾಗಾಗಿ ನಿಮ್ಮ ಹಣ, ಸಮಯ ಮತ್ತು ಶಕ್ತಿಯನ್ನು ಎಚ್ಚರಿಕೆಯಿಂದ ಕಳೆಯುವುದು ಬುದ್ಧಿವಂತಿಕೆಯಾಗಿದೆ.
ಆದ್ದರಿಂದ ಮುಖ್ಯವಲ್ಲದ ಯಾವುದೇ ಕೆಲಸವನ್ನು ನಿಮ್ಮ ಪಟ್ಟಿಯಿಂದ ತೆಗೆದುಹಾಕಿ ಅಥವಾ ಪ್ರಮುಖ ಕೆಲಸಗಳನ್ನು ಮಾಡಿದ ನಂತರ ಅದನ್ನು ಮಾಡಿ. ಕಡಿಮೆ ಸಮಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಈ ಸಲಹೆಯನ್ನು ಅನುಷ್ಠಾನಗೊಳಿಸುವುದು ಅಗತ್ಯ. ಪ್ರತಿಯೊಂದು ಇಮೇಲ್ಗೂ ಉತ್ತರಿಸುವುದು ಎಂದರೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದು ಎಂದರ್ಥ. ಯಾವುದೇ ಸಂಸ್ಥೆಯಲ್ಲಿ ಉದ್ಯೋಗಿಗಳು ತಮ್ಮ 80% ಸಮಯವನ್ನು ಅನಗತ್ಯ ಕೆಲಸಗಳಲ್ಲಿ ಕಳೆಯುತ್ತಾರೆ. ಆದರೆ ಅವರ 20% ಕೆಲಸಗಳು ಮಾತ್ರ ಸಂಸ್ಥೆಯ ಉತ್ಪನ್ನವನ್ನು ನಿರ್ಧರಿಸುತ್ತವೆ. ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದರ ಕುರಿತು ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಂಡಾಗ ನೀವು ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಸರಿಯಾದ ಕೆಲಸಕ್ಕಾಗಿ ಮತ್ತು ಸರಿಯಾದ ಸ್ಥಳದಲ್ಲಿ ಕಳೆಯುತ್ತೀರಿ. ಕೆಲವು ಬುದ್ಧಿವಂತ ಜನರು ಮಾಡಬಾರದ ಕೆಲಸಗಳ ಪಟ್ಟಿಯನ್ನು ನಾಟ್ ಟು ಡು ಲಿಸ್ಟ್ ತಯಾರಿಸುತ್ತಾರೆ. ಇದರಲ್ಲಿ ಅವರು ಮಾಡಬೇಕಾಗಿಲ್ಲದ ಮತ್ತು ಸಮಯ ಹಾಗೂ ಶಕ್ತಿಯನ್ನು ವ್ಯರ್ಥ ಮಾಡುವ ಎಲ್ಲಾ ಕೆಲಸಗಳನ್ನು ಬರೆಯುತ್ತಾರೆ. ಯಾವ ಕಾರ್ಯಗಳು ಮುಖ್ಯ ಮತ್ತು ಯಾವುದು ಅಲ್ಲ ಎಂದು ನಿರ್ಧರಿಸಲು ಇದು ಬಹಳ ಸುಲಭವಾಗುತ್ತದೆ. ಆಲೋಚನೆ 6. ಗ್ರಾಹಕರ ನಿರ್ವಹಣೆಯಲ್ಲಿ ಸೂತ್ರ. ಕಸ್ಟಮರ್ ಮ್ಯಾನೇಜ್ಮೆಂಟ್ ರೂಲ್. ವ್ಯಾಪಾರ ಮಾಡುವವರಿಗೆ ಎಲ್ಲಾ ಗ್ರಾಹಕರು ಒಂದೇ ಆಗಿರುವುದಿಲ್ಲ. ಕೆಲವು ಗ್ರಾಹಕರು ಅತ್ಯುತ್ತಮವಾಗಿರುತ್ತಾರೆ. ನೀವು ಅವರಿಗೆ ನೀಡುವ ಪ್ರತಿಯೊಂದನ್ನು ಅವರು ಉತ್ಸಾಹದಿಂದ ಸ್ವೀಕರಿಸುತ್ತಾರೆ. ಮತ್ತೊಂದೆಡೆ ಕೆಲವು ಗ್ರಾಹಕರು ನಿಮ್ಮ ಉತ್ಪನ್ನವನ್ನು ಖರೀದಿಸುತ್ತಾರೆ, ಆದರೆ ಅವುಗಳಿಂದ ಎಂದಿಗೂ ತೃಪ್ತರಾಗುವುದಿಲ್ಲ. ನೀವು ಅವರಿಗೆ ಎಷ್ಟೇ ಉತ್ತಮ ಉತ್ಪನ್ನಗಳು ಅಥವಾ ಸೇವೆಗಳನ್ನು ನೀಡಿದರೂ ಅವರು ಎಂದಿಗೂ ತೃಪ್ತರಾಗುವುದಿಲ್ಲ. ಅವರು ಯಾವಾಗಲೂ ನಿಮ್ಮ ಮತ್ತು ನಿಮ್ಮ ಉದ್ಯೋಗಿಗಳ ಮೇಲೆ ದೂರು ನೀಡುತ್ತಲೇ ಇರುತ್ತಾರೆ ಮತ್ತು ಅಂತಹ ಗ್ರಾಹಕರು ಯಾವಾಗಲೂ ವಿಶೇಷ ಚಿಕಿತ್ಸೆಯನ್ನು ನಿರೀಕ್ಷಿಸುತ್ತಾರೆ. ರಿಚರ್ಡ್ ಕೋಚ್ ಹೇಳುವಂತೆ, ನಿಮ್ಮ ಉತ್ತಮ ಗ್ರಾಹಕರನ್ನು ಗುರುತಿಸಿ ಮತ್ತು ಅವರಿಗೆ ಸಾಧ್ಯವಾದಷ್ಟು ಉತ್ತಮ ಸೇವೆಗಳನ್ನು ನೀಡಿ. ಅಂತಹ ಗ್ರಾಹಕರಿಗೆ ಆಕರ್ಷಕ ಕೊಡುಗೆಗಳು ಮತ್ತು ಉತ್ತಮ ಸೇವೆಗಳನ್ನು ಒದಗಿಸಲು ನೀವು ಸಾಧ್ಯವಿರುವ ಎಲ್ಲವನ್ನೂ ಮಾಡಿ. ಏಕೆಂದರೆ ಅಂತಹ ಗ್ರಾಹಕರಿಂದಲೇ ನಿಮ್ಮ ವ್ಯವಹಾರಕ್ಕೆ ಹೊಸ ಗ್ರಾಹಕರು ಬರುತ್ತಾರೆ. ಅಂತಹ ಗ್ರಾಹಕರು ಹೊರಗೆ ಹೋಗಿ ನಿಮ್ಮ ವ್ಯವಹಾರದ ಉತ್ಪನ್ನಗಳು ಮತ್ತು ಸೇವೆಗಳ ಬಗ್ಗೆ ಹೊಗಳಿದಾಗ ಅವರು ನಿಮ್ಮ ವ್ಯವಹಾರಕ್ಕಾಗಿ ಉತ್ತಮ ಮಾರ್ಕೆಟಿಂಗ್ ಮಾಡುತ್ತಾರೆ. ಇನ್ನೊಂದು ಕಡೆ, ನಿಮ್ಮ ಕೆಟ್ಟ ಗ್ರಾಹಕರನ್ನು ಗುರುತಿಸಿ ಮತ್ತು ಅವರ ಮೇಲೆ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ಅಂತಹ ಗ್ರಾಹಕರ ಕಡೆಗೆ ಹೆಚ್ಚು ಗಮನ ನೀಡಬೇಡಿ, ಏಕೆಂದರೆ ಹಾಗೆ ಮಾಡುವುದರಿಂದ ನಿಮ್ಮ ಅಮೂಲ್ಯ ಸಮಯ ವ್ಯರ್ಥವಾಗುತ್ತದೆ. ಒಂದು ವೇಳೆ ಅಂತಹ ಗ್ರಾಹಕರು ಮರುಪಾವತಿ ರೀಫಂಡ್ ಕೇಳಿದರೆ ಅವರೊಂದಿಗೆ ಜಗಳವಾಡುವ ಬದಲು ಅವರಿಗೆ ಮರುಪಾವತಿ ಮೊತ್ತವನ್ನು ಹಿಂದಿರುಗಿಸುವುದು ಉತ್ತಮ. ಹೀಗೆ ಮಾಡುವುದರಿಂದ ನಿಮ್ಮ ಸಮಯ ಉಳಿತಾಯವಾಗುತ್ತದೆ ಮತ್ತು ನೀವು ಒತ್ತಡದಿಂದಲೂ ದೂರವಿರಬಹುದು. ಕೆಟ್ಟ ಗ್ರಾಹಕರನ್ನು ನಿರ್ಲಕ್ಷಿಸುವುದರಿಂದ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಉತ್ತಮ ಗ್ರಾಹಕರಿಗೆ ವಿನಿಯೋಗಿಸಲು ನಿಮಗೆ ಸಾಧ್ಯವಾಗುತ್ತೆ. ಇದು ನಿಮ್ಮ ವ್ಯಾಪಾರದ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಆಲೋಚನೆ 7. ಸಂತೃಪ್ತಿ ಮತ್ತು ಶಾಂತಿಗಾಗಿ ಸಮಯ. ಟೈಮ್ ಫಾರ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಪೀಸ್. ಆಲೋಚನೆಯ ಸೂತ್ರವು ನಿಮ್ಮ ಜೀವನದ ತೃಪ್ತಿಗೂ ಅನ್ವಯಿಸುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಅನೇಕ ಗುರಿಗಳು ಮತ್ತು ವಿಷಯಗಳನ್ನು ಸಾಧಿಸಲು ಬಯಸುತ್ತೀರಿ, ಆದರೆ ಅವುಗಳಲ್ಲಿ ಕೆಲವು ನಿಮಗೆ ನಿಜವಾದ ಸಂತೋಷ ಮತ್ತು ಮನಃಶಾಂತಿಯನ್ನು ನೀಡಬಲ್ಲವು. ನಿಮಗೆ ನಿಜವಾದ ತೃಪ್ತಿಯನ್ನು ನೀಡಬ ವಿಷಯಗಳ ಮೇಲೆ ಮಾತ್ರ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಕಳೆಯಬೇಕು. ಉದಾಹರಣೆಗೆ, ನಿಮ್ಮ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು, ಹೊಸ ಜನರನ್ನು ಭೇಟಿಯಾಗುವುದು ಮತ್ತು ಸಂವಾದಿಸುವುದು, ಇತರರೊಂದಿಗೆ ನಿಮ್ಮ ಜ್ಞಾನವನ್ನು ಹಂಚಿಕೊಳ್ಳುವುದು ಮತ್ತು ನಿಮಗೆ ಆಸಕ್ತಿ ಇರುವ ಕೆಲಸಗಳನ್ನು ಮಾಡುವುದು. ಇವು ಸ್ವಯಂ ತೃಪ್ತಿಯ ಕೇವಲ ಕೆಲವು ಉದಾಹರಣೆಗಳು. ಯಾವ ಕೆಲಸದಲ್ಲಿ ನಿಮಗೆ ಹೆಚ್ಚು ಆಸಕ್ತಿ ಇದೆ ಮತ್ತು ಯಾವುದು ನಿಮಗೆ ಹೆಚ್ಚು ತೃಪ್ತಿ ನೀಡುತ್ತದೆ ಎಂಬುದನ್ನು ನೀವೇ ನೋಡಿಕೊಳ್ಳಬೇಕು. ನೀವು ಸಂತೋಷದ ಜೀವನವನ್ನು ನಡೆಸಲು ಬಯಸಿದರೆ ನಿಮಗೆ ತೃಪ್ತಿ ನೀಡುವ ಕೆಲಸಗಳಿಗೆ ಹೆಚ್ಚು ಸಮಯವಲ್ಲದಿದ್ದರೂ ಸ್ವಲ್ಪ ಸಮಯವನ್ನು ಖಂಡಿತ ನೀಡಬೇಕು. ಒಂದು ಸಂಶೋಧನೆಯ ಪ್ರಕಾರ ನಿಮ್ಮ ಜೀವನದ ಸಂತೋಷ ಮತ್ತು ತೃಪ್ತಿಯಲ್ಲಿ ನಿಮ್ಮ ಸಂಪತ್ತಿಗಿಂತ ನಿಮ್ಮ ದೈನಂದಿನ ಕಾರ್ಯಗಳು ಹೆಚ್ಚು ಮುಖ್ಯವಾಗಿವೆ. ಮತ್ತೊಂದೆಡೆ, ನಿಮಗೆ ಸಂತೋಷ ಮತ್ತು ತೃಪ್ತಿಯನ್ನು ತರದ ವಿಷಯಗಳನ್ನು ನೀವು ಮಾಡಬಾರದು. ಉದಾಹರಣೆಗೆ, ದೀರ್ಘಕಾಲದವರೆಗೆ ಬಸ್ ಅಥವಾ ರೈಲಿನಲ್ಲಿ ಪ್ರಯಾಣಿಸಲು ಹೆಚ್ಚಿನ ಜನರು ಇಷ್ಟಪಡುವುದಿಲ್ಲ. ನೀವು ಪ್ರತಿದಿನ ಕಚೇರಿಗೆ ಹೋಗಲು ಬಸ್ ಅಥವಾ ರೈಲಿನಲ್ಲಿ ಪ್ರಯಾಣಿಸಬೇಕಾಗಿದ್ದರೆ ನಿಮ್ಮ ಮನೆಯನ್ನು ನಿಮ್ಮ ಕಚೇರಿಗೆ ಹತ್ತಿರದಲ್ಲಿ ಬದಲಾಯಿಸಬಹುದು. ಇದರಿಂದ ನೀವು ಪ್ರತಿದಿನ ಕಿಕ್ಕಿರಿದ ಬಸ್ ಅಥವಾ ರೈಲಿನಲ್ಲಿ ಪ್ರಯಾಣಿಸಬೇಕಾಗಿಲ್ಲ ಮತ್ತು ನಿಮ್ಮ ಸಮಯವು ಉಳಿತಾಯವಾಗುತ್ತದೆ. ಕಚೇರಿಯ ಹತ್ತಿರ ಮನೆ ಬದಲಾಯಿಸುವುದು ದುಬಾರಿ ಎಂದು ನಿಮಗೆ ಅನ್ನಿಸಿದರೂ ಅದು ಧನಾತ್ಮಕ ನಿರ್ಧಾರವಾಗಿರುತ್ತದೆ, ಏಕೆಂದರೆ ಪ್ರತಿದಿನ ಓಡಾಟದಲ್ಲಿ ಪ್ರಯಾಣ ಮಾಡದಿರುವುದು ನಿಮ್ಮ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಆಲೋಚನೆ 8. ಮಹತ್ವದ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ಹ್ಯಾಂಡಲ್ ಬಿಗ್ ಡಿಸಿಷನ್ಸ್ ಕೇರ್ಫುಲಿ. ಜೀವನದಲ್ಲಿ ನೀವು ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅವುಗಳನ್ನು ತೆಗೆದುಕೊಳ್ಳುವಾಗ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ನೀವು ಹಣ ಸಂಪಾದಿಸಲು ಕೆಲಸ ಮಾಡುವಾಗ, ಯಾರಿಂದಲಾದರೂ ಹಣ ಸಾಲ ಪಡೆದಾಗ, ಯಾರೊಂದಿಗಾದರೂ ಒಪ್ಪಂದ ಮಾಡಿಕೊಂಡಾಗ ಮತ್ತು ನೀವು ಮದುವೆಯಾದಾಗ ಈ ನಿರ್ಧಾರಗಳು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವುಗಳಾಗಿರುತ್ತವೆ. ಇವು ನೀವು ನಂತರ ಬದಲಾಯಿಸಲು ಸಾಧ್ಯವಿಲ್ಲದ ಬದ್ಧತೆಗಳಾಗಿರುತ್ತವೆ. ಈ ಪ್ರಮುಖ ನಿರ್ಧಾರಗಳ ಮೇಲೆ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಹೇಗೆ ಕಳೆಯುತ್ತೀರಿ ಎಂಬುದು ಅವಲಂಬಿತವಾಗಿರುತ್ತದೆ. ನೀವು ಎಷ್ಟು ಹಣ ಗಳಿಸುತ್ತೀರಿ, ನಿಮ್ಮ ಜೀವನದ ಆದ್ಯತೆಗಳು ಯಾವುವು ಮತ್ತು ಜೀವನದಲ್ಲಿ ನಿಮಗೆ ಸಿಗುವ ತೃಪ್ತಿ
ಇವೆಲ್ಲವೂ ಈ ಪ್ರಮುಖ ನಿರ್ಧಾರಗಳ ಮೇಲೆ ಅವಲಂಬಿಸಿರುತ್ತದೆ. ಈ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನೀವು ಸಾಕಷ್ಟು ಸಮಯ ತೆಗೆದುಕೊಂಡು ಸರಿಯಾದ ಜಾಗದಲ್ಲಿ ನಿಮ್ಮನ್ನು ಇರಿಸಿಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಏಕೆಂದರೆ ನೀವು ಆತುರದಲ್ಲಿ ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಂಡರೆ ಅದನ್ನು ಬದಲಾಯಿಸುವುದು ಬಹಳ ಕಷ್ಟ. ಉದಾಹರಣೆಗೆ, ಮನೆ ಖರೀದಿಸುವುದು ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಒಂದು ದೊಡ್ಡ ಆರ್ಥಿಕ ನಿರ್ಧಾರವಾಗಿದೆ. ಹಾಗಾಗಿ ನೀವು ಮನೆ ಖರೀದಿಸಲು ಬಯಸಿದರೆ ಎಂದಿಗೂ ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮನೆ ಖರೀದಿಸುವ ಮೊದಲು ನೀವು ಮನೆಯ ಬಗ್ಗೆ ಸಂಪೂರ್ಣ ತನಿಖೆ ಮಾಡಬೇಕು. ನಿಮ್ಮ ಹಣಕಾಸಿನ ಬಜೆಟ್ ಅನ್ನು ನೋಡಬೇಕು ಮತ್ತು ನೀವು ಬ್ಯಾಂಕಿನಿಂದ ಸಾಲ ಪಡೆದು ಮನೆ ಖರೀದಿಸುತ್ತಿದ್ದರೆ ಸಾಲಕ್ಕಾಗಿ ಪೂರ್ಣ ಸಮಯದ ತನಿಖೆಯನ್ನು ಮಾಡಬೇಕು. ಇದರಿಂದ ನಿಮಗೆ ಕನಿಷ್ಠ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸಿಗುತ್ತದೆ. 1% ಕಡಿಮೆ ಬಡ್ಡಿದರದಲ್ಲಿ ಸಾಲ ತೆಗೆದುಕೊಂಡರೂ 30 ವರ್ಷಗಳ ಸಾಲದಲ್ಲಿ ನೀವು ಸಾವಿರಾರು ಮತ್ತು ಲಕ್ಷಾಂತರ ರೂಪಾಯಿಗಳ ಬಡ್ಡಿಯ ಪ್ರಯೋಜನವನ್ನು ಪಡೆಯಬಹುದು. ಆಲೋಚನೆ 9. ಪ್ರಯತ್ನಕ್ಕಾಗಿ ಪ್ರತಿಫಲ ಸಿಗುವುದಿಲ್ಲ. ರಿವಾರ್ಡ್ಸ್ ಆರ್ ನಾಟ್ ಫಾರ್ ಎಫರ್ಟ್. ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ನಿಮ್ಮ ಪ್ರಯತ್ನಗಳಿಗೆ ನಿಮಗೆ ಪ್ರತಿಫಲ ಸಿಗುವುದಿಲ್ಲ. ನೀವು ಕೆಲಸವನ್ನು ಮಾಡಲು ಎಷ್ಟು ಶ್ರಮ ಹಾಕಿದ್ದೀರಿ ಮತ್ತು ಎಷ್ಟು ಸಮಯ ನೀಡಿದ್ದೀರಿ ಎಂದು ಜನರಿಗೆ ತಿಳಿದಿರುವುದಿಲ್ಲ. ನಿಮ್ಮ ಮೇಲಿರುವ ಜನರು ನೀವು ಮಾಡಿದ ಕೆಲಸವು ಎಷ್ಟು ಮುಖ್ಯ ಎಂದು ಮಾತ್ರ ನೋಡುತ್ತಾರೆ. ಉದಾಹರಣೆಗೆ, ನಿಮ್ಮ ಬಾಸ್ ಯಾವಾಗಲೂ ನಿಮ್ಮ ಕೆಲಸವು ಅವರ ವ್ಯವಹಾರಕ್ಕೆ ಎಷ್ಟು ಮುಖ್ಯ ಎಂದು ಮಾತ್ರ ನೋಡುತ್ತಾರೆ. ನೀವು ನಿಮ್ಮ ಜೀವನದ 30 ವರ್ಷಗಳನ್ನು ಮರುಭೂಮಿಯಲ್ಲಿ ಗುಂಡಿ ತೋಡಲು ಕಳೆದರೆ ಯಾರೂ ನಿಮ್ಮ ಕಡೆಗೆ ಗಮನ ನೀಡುವುದಿಲ್ಲ. ಮತ್ತೊಂದೆಡೆ ಅದೇ 30 ವರ್ಷಗಳನ್ನು ಒಂದು ರೋಗಕ್ಕೆ ಪರಿಹಾರ ಕಂಡುಹಿಡಿಯಲು ಕಳೆದರೆ ನಿಮ್ಮ ಕೆಲಸವನ್ನು ಶ್ಲಾಘಿಸಲಾಗುತ್ತದೆ ಮತ್ತು ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಜೀವನದಲ್ಲಿ ನೀವು ಯಾವ ಕೆಲಸವನ್ನು ಮಾಡಲು ನಿರ್ಧರಿಸುತ್ತೀರೋ ಪ್ರಾರಂಭದಲ್ಲಿ ಆ ಕೆಲಸದ ಬಗ್ಗೆ ಸಂಶೋಧನೆ ಮಾಡಲು ಸ್ವಲ್ಪ ಸಮಯ ಕಳೆಯಿರಿ. ನೀವು ಜೀವನದಲ್ಲಿ ಯಾವುದೇ ಗುರಿಯನ್ನು ನಿಗದಿಪಡಿಸಿದಾಗ ಯಾವ ಕಾರ್ಯಗಳು ನಿಮ್ಮ ಗುರಿಯನ್ನು ಬೇಗನೆ ಸಾಧಿಸಲು ಸಹಾಯ ಮಾಡುತ್ತವೆ ಮತ್ತು ಯಾವುದು ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡುತ್ತವೆ ಎಂಬುದನ್ನು ನೀವು ಕಂಡುಹಿಡಬೇಕು. ನೀವು ನಿಮಗಾಗಿ 2 ರೀತಿಯ ಪಟ್ಟಿಗಳನ್ನು ಮಾಡಿಕೊಳ್ಳಬೇಕು. ಗಮನ ಕೇಂದ್ರೀಕರಿಸಿ ಪಟ್ಟಿ, ಫೋಕಸ್ ಆನ್ ಲಿಸ್ಟ್. ಈ ಪಟ್ಟಿಯಲ್ಲಿ ನೀವು ನಿಮ್ಮ ಗುರಿಯನ್ನು ಸಾಧಿಸಲು ಮುಖ್ಯವಾದ ಎಲ್ಲಾ ಕಾರ್ಯಗಳ ಬಗ್ಗೆ ಬರೆಯಿರಿ. ಈ ಕಾರ್ಯಗಳಿಗೆ ನೀವು ಹೆಚ್ಚು ಗಮನ ನೀಡಬೇಕು. ಮಾಡಬಾರದ ಕೆಲಸಗಳ ಪಟ್ಟಿ, ನಾಟ್ ಟು ಡೂ ಲಿಸ್ಟ್. ಈ ಪಟ್ಟಿಯಲ್ಲಿ ನಿಮ್ಮ ಗುರಿಗೆ ಮುಖ್ಯವಲ್ಲದ ಮತ್ತು ಕೇವಲ ಸಮಯ ಹಾಗೂ ಶಕ್ತಿಯನ್ನು ವ್ಯರ್ಥ ಮಾಡುವ ಎಲ್ಲಾ ಕಾರ್ಯಗಳ ಬಗ್ಗೆ ಬರೆಯಬೇಕು. ನೀವು ಗಮನ ಕೇಂದ್ರೀಕರಿಸಿ ಪಟ್ಟಿಯಲ್ಲಿ ಬರೆದ ಕಾರ್ಯಗಳ ಮೇಲೆ ಮಾತ್ರ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಆ ಕೆಲಸಗಳಿಗಾಗಿ ಕಳೆಯಬೇಕು. ಮಾಡಬಾರದ ಕೆಲಸಗಳ ಪಟ್ಟಿಯಲ್ಲಿರುವ ಕಾರ್ಯಗಳ ಕಡೆಗೆ ನೀವು ಗಮನ ನೀಡಬೇಕಾಗಿಲ್ಲ. ನೀವು ಒಂದು ಗುರಿಯನ್ನು ನಿಗದಿಪಡಿಸಿ ಅದಕ್ಕಾಗಿ ಈ 2 ಪಟ್ಟಿಗಳನ್ನು ಮಾಡಿದಾಗ ನೀವು ಯಾವ ಕಾರ್ಯಗಳನ್ನು ಮಾಡಬೇಕು ಮತ್ತು ಯಾವುದು ಮಾಡಬಾರದು ಎಂಬ ಬಗ್ಗೆ ನಿಮಗೆ ಸ್ಪಷ್ಟತೆ ಇರುತ್ತದೆ. ದೀರ್ಘಾವಧಿಯಲ್ಲಿ ಹೀಗೆ ಮಾಡುವುದರಿಂದ ನಿಮ್ಮ ಸಮಯ, ಹಣ ಮತ್ತು ಶಕ್ತಿಯು ದೊಡ್ಡ ಪ್ರಮಾಣದಲ್ಲಿ ಉಳಿತಾಯವಾಗುತ್ತದೆ. ಮಾನಸೂತ್ರವನ್ನು ನಿಮ್ಮ ಜೀವನದಲ್ಲಿ ಬಳಸಲು ಕ್ರಮಗಳು. ಸ್ಟೆಪ್ಸ್ ಟು ಅಪ್ಲೈ 80-20 ಇನ್ ಯೋರ್ ಲೈಫ್. ಈ ನಿಮ್ಮದ ನಿಯಮವನ್ನು ನಿಮ್ಮ ಜೀವನ ಯಾವುದೇ ಕ್ಷೇತ್ರದಲ್ಲಿಯೂ ನೀವು ಬಳಸಬಹುದು. ಈ ತತ್ವವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮತ್ತು ನಿಮ್ಮನ್ನು ಹೆಚ್ಚು ಪರಿಣಾಮಕಾರಿ ಹಾಗೂ ಯಶಸ್ವಿ ವ್ಯಕ್ತಿಯನ್ನಾಗಿ ಮಾಡಲು ನೀವು ಕೆಲವು ಸರಳ ಹಂತಗಳನ್ನು ಅನುಸರಿಸಬಹುದು. ಹಂತ 1, ಚಟುವಟಿಕೆಗಳ ಪಟ್ಟಿಯನ್ನು ತಯಾರಿಸಿ. ನೀವು ದಿನವಿಡೀ ಯಾವ ಕೆಲಸ ಮಾಡುತ್ತೀರಿ ಮತ್ತು ಆ ಕಾರ್ಯಗಳಿಗೆ ಎಷ್ಟು ಸಮಯ ನೀಡುತ್ತೀರಿ ಎಂಬುದನ್ನು ಬರೆಯುವ ಒಂದು ಪಟ್ಟಿಯನ್ನು ನೀವು ಸಿದ್ಧಪಡಿಸಬೇಕು. ನೀವು 7 ದಿನಗಳವರೆಗೆ ಪ್ರತಿದಿನವೂ ಈ ಪಟ್ಟಿಯನ್ನು ತಯಾರಿಸಬೇಕು. ವಾರದ ಕೊನೆಯಲ್ಲಿ ಇಡೀ ವಾರದ ಪಟ್ಟಿ ನಿಮ್ಮ ಬಳಿ ಸಿದ್ಧವಾಗಿರುತ್ತದೆ. ಹಂತ 2, ಫಲಿತಾಂಶಗಳನ್ನು ವಿಶ್ಲೇಷಿಸಿ. ನೀವು ಇಡೀ ವಾರದ ಪಟ್ಟಿಯನ್ನು ಎಚ್ಚರಿಕೆಯಿಂದ ನೋಡಿದಾಗ ನಿಮ್ಮ 80% ಕಾರ್ಯಗಳು ನಿಮಗೆ ಕೇವಲ 20% ಉತ್ತಮ ಫಲಿತಾಂಶಗಳನ್ನು ನೀಡುತ್ತಿವೆ ಎಂದು ನಿಮಗೆ ಕಂಡುಬರುತ್ತದೆ. ಹಂತ 3, ಕಡಿಮೆ ಮಾಡಿ ಮತ್ತು ಹೆಚ್ಚಿಸಿ. ಈಗ ನೀವು ನಿಮ್ಮ ದೈನಂದಿನ ಜೀವನದಿಂದ ಈ 80% ಅನಗತ್ಯ ಕಾರ್ಯಗಳನ್ನು ಕಡಿಮೆ ಮಾಡಬೇಕು ಮತ್ತು ನಿಮಗೆ 80% ಉತ್ತಮ ಫಲಿತಾಂಶಗಳನ್ನು ನೀಡುತ್ತಿರುವ ಆ 20% ಕಾರ್ಯಗಳನ್ನು ಹುಡುಕಿ ಅವುಗಳನ್ನು ಹೆಚ್ಚಿಸುತ್ತಾ ಹೋಗಬೇಕು. ಅಂದರೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿರುವ ಕೆಲಸಗಳನ್ನು ನಿಲ್ಲಿಸಿ ಮತ್ತು ನಿಮ್ಮ ಸಮಯವನ್ನು ಉಪಯುಕ್ತವಾಗಿಸುತ್ತಿರುವ ಕೆಲಸಗಳನ್ನು ದಿನವಿಡೀ ಹೆಚ್ಚು ಮಾಡಿ. ನೀವು ವ್ಯಾಪಾರ ಮಾಡುತ್ತಿದ್ದರೆ ನಿಮ್ಮ ವ್ಯವಹಾರಕ್ಕೆ ಲಾಭ ಮತ್ತು ಪ್ರಯೋಜನ ತರುವ ಚಟುವಟಿಕೆಗಳ ಮೇಲೆ ಹೆಚ್ಚು ಗಮನ ನೀಡಿ. ಉದಾಹರಣೆಗೆ, ಮಾರಾಟ ಮತ್ತು ಮಾರುಕಟ್ಟೆ, ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಕಾರ್ಯಗಳ ಮೇಲೆ ಹೆಚ್ಚು ಗಮನ ನೀಡಿ. ನಿಮ್ಮ ಉತ್ಪನ್ನಗಳು ಮತ್ತು ಸೇವೆಗಳ ಗುಣಮಟ್ಟದ ಮೇಲೆ ಹೆಚ್ಚು ಗಮನ ನೀಡಿ. ನಿಮ್ಮ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಆಗಾಗ್ಗೆ ಖರೀದಿಸಿ ಬಳಸುವ ಗ್ರಾಹಕರ ವಿಭಾಗದ ಮೇಲೆ ಹೆಚ್ಚು ಗಮನ ನೀಡಿ. ನಿಮ್ಮ ವ್ಯವಹಾರದ ಯಾವ ಚಟುವಟಿಕೆಗಳು ನಿಮಗೆ ಹೆಚ್ಚು ಪ್ರಯೋಜನ ನೀಡುತ್ತವೆ ಎಂಬುದನ್ನು ನೀವೇ ನೋಡಬೇಕು. ನೀವು ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಆ ಚಟುವಟಿಕೆಗಳ ಮೇಲೆ ಕಳೆಯಬೇಕು. ನಿಮ್ಮ ದೈನಂದಿನ ದಿನಚರಿಯಲ್ಲಿ ಈ ನಿಯಮವನ್ನು ಬಳಸಲು ಬಯಸಿದರೆ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುವ ಕೆಲಸಗಳಿಗೆ ಹೆಚ್ಚು ಗಮನ ಮತ್ತು ಸಮಯವನ್ನು ನೀಡಿ. ನೀವು ಎಚ್ಚರಿಕೆಯಿಂದ ನೋಡಿದರೆ ನಿಮಗೆ ಹೆಚ್ಚು ಆಸಕ್ತಿ ಇರುವ ಕೆಲಸಗಳಲ್ಲಿ ಮಾತ್ರ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ನಿಮಗೆ ಯಾವುದೇ ಕೆಲಸದಲ್ಲಿ ಆಸಕ್ತಿ ಇದ್ದಾಗ ಆ ಕೆಲಸವು ನಿಮಗೆ ಹೊರೆಯಾಗಿ ಕಾಣುವುದಿಲ್ಲ. ನೀವು ಅದನ್ನು ಆಸಕ್ತಿಯಿಂದ ಮಾಡುತ್ತೀರಿ ಮತ್ತು ಅದರಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ನೀವು ಉತ್ತಮ ಸಂಬಂಧಗಳನ್ನು ನಿರ್ಮಿಸಲು ಬಯಸಿದರೆ
ನಿಮಗೆ ಸಂತೋಷ ನೀಡುವ ಮತ್ತು ಕಷ್ಟದ ಸಮಯದಲ್ಲಿ ನಿಮಗೆ ಬೆಂಬಲ ನೀಡುವ ಜನರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ನಿಮಗೆ ನೋವುಂಟು ಮಾಡುವ ಮತ್ತು ಕಷ್ಟದ ಸಮಯದಲ್ಲಿ ಬೆಂಬಲ ನೀಡದ ಜನರ ಮೇಲೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮಗೆ ಮೌಲ್ಯ ನೀಡುವ ಮತ್ತು ಸಂತೋಷ ತರುವ ಜನರೊಂದಿಗೆ ನೀವು ಸಮಯ ಕಳೆದಾಗ ನಿಮ್ಮ ಸಂಬಂಧ ಅವರೊಂದಿಗೆ ಹೆಚ್ಚು ಕಾಲ ಉಳಿಯುತ್ತದೆ. ಸ್ನೇಹಿತರೆ, ನೀವು ಒಂದು ಮುಖ್ಯ ವಿಷಯವನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ನದ್ದ ಸೂತ್ರವು ನೀವು ಕೇವಲ 20% ಕೆಲಸವನ್ನು ಮಾತ್ರ ಮಾಡಬೇಕು ಎಂದು ಹೇಳುವುದಿಲ್ಲ. ನೀವು ಕೇವಲ 20% ಕೆಲಸ ಮಾಡಿದರೆ ನಿಮಗೆ 20% ಫಲಿತಾಂಶಗಳು ಮಾತ್ರ ಸಿಗುತ್ತವೆ ಎಂಬುದನ್ನು ನೆನಪಿನಲ್ಲಿಡಿ. ನದ್ದ ಸೂತ್ರವು ಹೇಳುವುದೇನೆಂದರೆ, ನಾವು ಮುಖ್ಯವಲ್ಲದ ಕೆಲಸಗಳನ್ನು ಮಾಡಬಾರದು, ಬದಲಿಗೆ ನಮಗೆ 80% ಫಲಿತಾಂಶ ನೀಡುವ ಕೆಲಸಗಳಿಗೆ ಮಾತ್ರ ನಮ್ಮ ಸಮಯವನ್ನು ನೀಡಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಕೆಲಸದ ದಕ್ಷತೆ ಹೆಚ್ಚಾಗುತ್ತದೆ ಮತ್ತು ನೀವು ವ್ಯಾಪಾರ ಮಾಡಿದರೆ ನಿಮ್ಮ ವ್ಯವಹಾರದ ಉತ್ಪಾದಕತೆ ಹೆಚ್ಚಾಗುತ್ತದೆ. ಆದ್ದರಿಂದ ಇನ್ನು ತಡವೇಕೆ? ನಿಮ್ಮೆಲ್ಲರಿಗೂ ಈ ನದ ಸೂತ್ರವು ಚೆನ್ನಾಗಿ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಇಂದೇ ಲೇಖನಿ ತೆಗೆದುಕೊಂಡು ನಿಮಗೆ ಮುಖ್ಯವಾದ ಮತ್ತು 80% ಫಲಿತಾಂಶ ನೀಡುವ ಎಲ್ಲಾ ಕಾರ್ಯಗಳ ಪಟ್ಟಿಯನ್ನು ಮಾಡಿ ಮತ್ತು ಈ ನಿಯಮವನ್ನು ಅನುಷ್ಠಾನಗೊಳಿಸಲು ಪ್ರಾರಂಭಿಸಿ. ನೀವು ಈ ನಿಯಮವನ್ನು ಬಳಸಿದಂತೆಲ್ಲ ನಿಮ್ಮ ಕಾರ್ಯಗಳು ಮತ್ತು ಫಲಿತಾಂಶಗಳು ಖಂಡಿತವಾಗಿಯೂ ಸುಧಾರಿಸುತ್ತವೆ. ಆದ್ದರಿಂದ ಈಗ ನಿರ್ಧಾರ ನಿಮ್ಮ ಕೈಯಲ್ಲಿದೆ. ನೀವು ಯಾವುದೇ ಅರ್ಥವಿಲ್ಲದ ಶ್ರಮದಲ್ಲಿ ಸಿಲುಕಿ ಉಳಿಯಲು ಬಯಸುತ್ತೀರಾ ಅಥವಾ ಸ್ಮಾರ್ಟ್ ಕೆಲಸ ಮಾಡಿ ಕಡಿಮೆ ಸಮಯದಲ್ಲಿ ಹೆಚ್ಚು ಸಾಧಿಸಲು ಬಯಸುತ್ತೀರಾ? ನೀವು ನಿಜವಾಗಿಯೂ ನಿಮ್ಮ ಜೀವನವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಬಯಸಿದರೆ ನ ಪ್ರಿನ್ಸಿಪಲ್ ಅನ್ನು ಅಳವಡಿಸಿಕೊಳ್ಳಿ. ನಿಮ್ಮ ಬೆಳವಣಿಗೆ ಮತ್ತು ಸಂತೋಷಕ್ಕೆ ಯಾವುದೇ ಕೊಡುಗೆ ನೀಡದ ಕೆಲಸಗಳನ್ನು ಕೈಬಿಡಿ ಮತ್ತು ನಿಮ್ಮನ್ನು ಒಳಗಿನಿಂದ ಪೂರ್ಣಗೊಳಿಸುವ ವಿಷಯಗಳ ಮೇಲೆ ಮಾತ್ರ ಗಮನ ಹರಿಸಿ. ನೆನಪಿಡಿ, ನಿಮ್ಮ ಕನಸುಗಳ ಜೀವನವು ನಿಮ್ಮ ಶ್ರಮದಿಂದಲ್ಲ, ನಿಮ್ಮ ಕಾರ್ಯತಂತ್ರದಿಂದ ರೂಪುಗೊಳ್ಳುತ್ತದೆ. ಹಾಗಾಗಿ ಸರಿಯಾಗಿ ಯೋಚಿಸಿ, ಬುದ್ಧಿವಂತಿಕೆಯಿಂದ ಆರಿಸಿ ಮತ್ತು ನಿಮ್ಮ ಜೀವನವನ್ನು ಒಟ್ಟಾಗಿ ಮುಂದಿನ ಹಂತಕ್ಕೆ ಕೊಂಡೊಯ್ಯೋಣ. ನಿಮ್ಮ ಜೀವನದ ಎಲ್ಲಾ ನಿರ್ಧಾರಗಳನ್ನು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವಲ್ಲಿ ಈ ಸೂತ್ರವು ದಿಕ್ಸೂಚಿಯಂತೆ ಕೆಲಸ ಮಾಡುತ್ತದೆ. ಇದು ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ಸರಿಯಾದ ದಿಕ್ಕಿನಲ್ಲಿ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಇದು ಒಂದು ದೋಣಿಯಲ್ಲಿ ಪ್ರಯಾಣಿಸುವಂತೆ ಕೇವಲ ಹುಟ್ಟು ಹಾಕುವುದಲ್ಲ, ಬದಲಿಗೆ ಯಾವ ದಿಕ್ಕಿನಲ್ಲಿ ಹುಟ್ಟು ಹಾಕಿದರೆ ದಡ ಬೇಗ ತಲುಪಬಹುದು ಎಂಬುದನ್ನು ನಿರ್ಧರಿಸುವಂತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಮತ್ತು ಇದರಿಂದ ನೀವು ಬಹಳಷ್ಟು ಕಲಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಈ ಜೀವನವನ್ನು ಬದಲಾಯಿಸುವ ಜ್ಞಾನವನ್ನು ನಿಮ್ಮೆಲ್ಲರ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನೀವು ಇನ್ನೂ ನಮ್ಮ ಪುಸ್ತಕಧಾರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ಮತ್ತು ಪ್ರೋತ್ಸಾಹದಿಂದ ಮಾತ್ರ ನಾವು ಈ ರೀತಿಯ ಹೆಚ್ಚು ಜ್ಞಾನಯುತ ವಿಷಯಗಳನ್ನು ನಿಮ್ಮೆಲ್ಲರಿಗಾಗಿ ತರಲು ಸಾಧ್ಯ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ. ಈ ವಿಡಿಯೋದಿಂದ ನೀವು ಕಲಿತ ಹೊಸ ವಿಷಯ ಯಾವುದು ಮತ್ತು ಈ ಸೂತ್ರವನ್ನು ನೀವು ಮೊದಲು ನಿಮ್ಮ ಜೀವನದ ಯಾವ ಕ್ಷೇತ್ರದಲ್ಲಿ ಅಳವಡಿಸಿಕೊಳ್ಳಲು ಬಯಸುತ್ತೀರಿ? ಯಾವುದೇ ಒಂದು ದಿನದ ದೊಡ್ಡ ಸಾಧನೆ ನೀವು ಯಾವ 20% ಕೆಲಸಗಳ ಮೇಲೆ ಗಮನ ಹರಿಸಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ಫೂರ್ತಿದಾಯಕ ಪುಸ್ತಕದ ಸಾರಾಂಶದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಿಮ್ಮ ಅಮೂಲ್ಯ ಸಮಯಕ್ಕೆ ಧನ್ಯವಾದಗಳು. ಶುಭ ಸಮಯ.